ಇಬ್ರು ಸತ್ಪುರುಷರು, ಒಬ್ರದ್ದು ಜಯಂತಿ, ಒಬ್ರು ಪುಣ್ಯತಿಥಿ. ಆ ಇಬ್ಬರು ಸತ್ಪುರುಷರು ಬಹಳ ದೊಡ್ಡ ರಾಮನ ಸಾಧಕರು. ಆಮೇಲೆ ಒಬ್ರು ಇತ್ತೀಚೆಗೆ ಒಂದು 100 ವರ್ಷ ಹಿಂದೆ ಆಗಿ ಹೋದವರು, ಒಬ್ರು 350 ವರ್ಷ ಹಿಂದೆ ಆಗ್ಬೋದು. ಒಬ್ಬರ ಹೆಸರು ಸಮರ್ಥ ರಾಮದಾಸ್ ಮಹಾರಾಜರ್ ಅಂತ ಹೇಳಿ, ದಾಸ ನವಮಿ ಇತ್ರಿ. ಇನ್ನೊಬ್ರದ್ದು ದಶಮಿ ತಿಥಿ ದಿವಸ ಬ್ರಹ್ಮಾನಂದ ಮಹಾರಾಜರದ ಜಯಂತಿ ಇತ್ತು. ಬ್ರಹ್ಮಾನಂದ ಮಹಾರಾಜರು ಮೊನ್ನೆ ಚಿಂತನೆ ಮಾಡಿ ಗುಡಿಯೊಳಗ, ಭಾಳ ದೂರ ಅಲ್ರಿ, ಇಲ್ಲೇ ಜಾಲಿಯಾಳ್ದವರು, ಬದಾಮಿ ತಾಲೂಕು. ಅಂದ್ರ ಇದು ಮೊನ್ನೆನೂ ಚಿಂತನೆ ಮಾಡಿ, ಮತ್ತೊಂದ್ಸಲ ಚಿಂತನೆ ಮಾಡಿ. ಏನಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಅಮೇರಿಕದಾಗ ಒಬ್ರು ಒಂದು ಪ್ರಶ್ನೆ ಕೇಳ್ತಾರೆ, ಭಾರತ ದೇಶದ ವಿಶೇಷತಾ ಏನು ಅಂತ ಕೇಳಿದಾಗ ಅದ್ರಾಗ ಒಂದು ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಏನಂತಂದ್ರೆ ಅದು ಬಹಳ ಮಾರ್ಗದರ್ಶಿ, ಅಂದ್ರೆ ಒಂಥರ ದೇಶದ ಬಗ್ಗೆ, ಭಾರತ ಅಂದ್ರೆ ನಮ್ಮ ರಾಷ್ಟ್ರದ ಬಗ್ಗೆ, ಸನಾತನ ಹಿಂದೂ ಧರ್ಮದ ಬಗ್ಗೆ ಬಹಳ ಖುಷಿ ವ್ಯಕ್ತಪಡುವಂತ ಮಾತು ಅವಾಗೇ ಹೇಳ್ಯಾರ ಅವರು. ಏನು ಹೇಳ್ತಾರಂದ್ರೆ, ಕೇವಲ 5-10% ಸತ್ಪುರುಷರು ಮಾತ್ರ ಬೆಳಕಿ ಅಂದ್ರೆ ಜಗತ್ತಿಗೆ ಗೊತ್ತಾಗ್ಯಾರ. ಉಳಿದ 90% ಮಂದಿ ಭಾರತ ದೇಶದ ಪ್ರತಿ ಅಲ್ಲೆಲ್ಲೆಲ್ಲಿ ಹಳ್ಳಿ ಊರೊಳಗೆ ಅಲ್ಲೆಲ್ಲೆಲ್ಲಿ ಬಹಳಷ್ಟು ಜನ ಸತ್ಪುರುಷ ಬ್ರಹ್ಮಜ್ಞಾನಿಗಳು ಆಗಿ ಹೋಗಿರುವಂತಹ ದೇಶ ಯಾವುದು ಅಂದ್ರೆ ಭಾರತ ದೇಶ. ಅಲ್ಲೆಲ್ಲೆಲ್ಲಿ ಆಗಿ ಹೋಗ್ಯಾರ. ಆ ಸತ್ಪುರುಷ ಜೀವನ ಚರಿತ್ರೆಯನ್ನು ಚಿಂತನೆ ಮಾಡೋದೇ ಸತ್ಸಂಗದ ವಿಶೇಷತೆ. ಅಲ್ಲೆಲ್ಲೇ ಆಗಿ ಹೋಗ್ಯಾರ್ರಿ. ರಂಗರಾವ್ ಮಹಾರಾಜರೇನ್ರಿ, ರಾಮರಾವ್ ಮಹಾರಾಜರೇನ್ರಿ, ರಾಜಾರಾಮ್ ಮಹಾರಾಜರೇನ್ರಿ, ಸಾಮ್ ಮಾಮ ಅನ್ರಿ, ಹಿಂಗೆ ಎಣಿಸ್ಕೋತ ಹೋದ್ರೆ ಅದು ಆ ಎಲ್ಲದು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ, ಈ ಕಡೆ ಪಶ್ಚಿಮ ಬಂಗಾಳದಿಂದ ಗುಜರಾತ್ ತನ, ಹಂಗ ಅದು ಇಡೀ ನಮ್ಮ ದೇಶದ ಸೌಭಾಗ್ಯ. ಅದು ಏನಪ್ಪಾ ಅಂದ್ರೆ ಅದನ್ನ ಹೆಬ್ಬಳ್ಳಿ ಬರೋ ಭಾಳ ಚಂದ ಹೇಳ್ತಾರೆ. ಸತ್ಪುರುಷರು ನಮಗೆ ವ್ಯತ್ಯಾಸ ಏನಂದ್ರೆ, ಸತ್ಪುರುಷರು ಬಡತನವನ್ನ ಭೂಷಣ ಅಂತ ತಿಳ್ಕೊಂಡಿದ್ರು, ಪಾವರ್ಟಿ ಇಸ್ ಫ್ಯಾಷನೇಬಲ್ ಅಂತ ತಿಳ್ಕೊಂಡಿದ್ರು. ಅದನ್ನೇನ್ ಮಾಡ್ಕೊಂಡಿದ್ರು ಅವರು ತಮ್ಮ ಭೂಷಣ. ಅವ್ರ ಸಮೃದ್ಧಿ ಎದುರಾಗಿದ್ರು ಅಂದ್ರೆ ಭಗವಂತ ನಾಮದೊಳಗೆ ಸಮೃದ್ಧಿ. ಅವ್ರ ಹತ್ರ ಏನಾದ್ರೂ ಸಮೃದ್ಧವಾಗಿರೋದು ಏನಿತ್ತು? ನಮ್ಮ ಹತ್ರ ಸಮೃದ್ಧ ರಗಡವರಿ. ಯಾವ ಅವ್ನ್ ಬ್ಯಾಡಾಗಿದ್ದವ, ಯಾರಿಗ್ ಬ್ಯಾಡಾಗ್ಯದ? ರಂಗರಾವ್ ಮಹಾರಾಜ್ ಜೀವನ ಚರಿತ್ರೆ ಭಾಳ ಚಂದ್ರಿ. ಅವರು ಒಂದು ಈ ಬಸ್ಸಿಂದ ಇಲ್ಲಿಂದ ಮುಂದಿನ ಟಿಕೆಟ್ ತೆಗಿಸ್ಕೊಟ್ಬಿಡುದು ಅಷ್ಟೇ, ಹೆಚ್ಚು ರೊಕ್ಕನೂ ಬೇಡ ಏನು ಬೇಡ ಅಂತಿದ್ರು. ಅಲ್ಲಿ ಕಳಿಸ್ಬಿಟ್ಟು ಸಾಕು ಮುಂದೆ ಅಂದ್ರೆ ಇಂತಿಂತ ಸತ್ಪುರುಷ ಆಗಿ ಹೋಗಿರುವಂತಹ ಭಾರತ ದೇಶ. ಆ ದೇಶದೊಳಗೆ ನಮ್ಮಂತ ಜೀವಿಗಳು ಹುಟ್ಟಿವಿ ಅಂದ್ರೆ ನಮ್ದು ಏನ್ ಅನ್ಕೋಬೇಕ್ರಿ? ನಾವು ಏನ್ ಅನ್ಕೋಬೇಕು? ಸೌಭಾಗ್ಯ. ಅವರಿ ಅಮೇರಿಕಾ ಅವು ಇವು ನೋಡದೇ ಇರೋ ದೇಶ, ಅವು ನೋಡಿಲ್ಲ, ಬರೇ ಕೇಳುದು. ಅವ ಏನದ ಅಲ್ಲಿ? ಬರೇ ಭೋಗ ಭೋಗ, ಬರೇ ಭೋಗ, ಬರೇ ಇದು. ಅಂದ್ರೆ ಅವ್ರಂತಾರ ಜೀವನ ಎಂಜಾಯ್ ಮಾಡುದ್ರಿ ಅಂತ. ಅವ್ ಎಂಜಾಯ್ ಮಾಡುದು ಅದೇ ತಿಳಿವಲ್ತು. ಎಂಜಾಯ್ ಅಂದ್ರೆ ಏನು? ಆ ಶಬ್ದದ ಅರ್ಥನೇ ಇಷ್ಟು ಕೆಳಮಟ್ಟಿಗೆ ಇಳಿಸ್ಬಿಟ್ಟಾರಲ್ಲ, ಆ ಶಬ್ದ ಅಲ್ಲಿಕ್ಕೂ ಬೇಸರ ಅನ್ನಿಸ್ತದೆ. ಖರೇ ಎಂಜಾಯ್ಮೆಂಟ್ ಯಾವ್ದ್ರಿ? ಇದ್ರಿ ಇಷ್ಟೊತ್ತೇನದಲ್ಲ ಇದು. ಇದು ಕೋಟಿಗಟ್ಟಲೆ ರೊಕ್ಕ ಸಿಕ್ಕರು ಭಗವಂತ ಯಾರು ಇವರು? ದೇವಾನು ದೇವತೆಗಳು. ನಿಮಗೆ ಆಶ್ಚರ್ಯ ಅನ್ನಿಸ್ತದ್ರಿ. ಶುಕಮುನಿಗಳು ಪರೀಕ್ಷಿತ ರಾಜಾಗ ಭಾಗವತ್ ಹೇಳಲಿಕ್ಕೆ ಬಂದ ಸಂದರ್ಭದೊಳಗ ದೇವಾನು ದೇವತೆಗಳು ಏನ್ ಹೇಳ್ತಾರಂದ್ರೆ, ಪರೀಕ್ಷಿತ ಇದು ಶುಕಮುನಿಗಳಿಗೆ, ನಿನಗ ಅಮೃತ ಕೊಡ್ತೀವಿ, ಅದರಿಂದ ಆ ಪರೀಕ್ಷಿತ ರಾಜನ ನೀನು ಮುಕ್ತ ಮಾಡು, ಆ ಭಾಗವತ್ ಕಥಾ ನಮ್ಗೆ ಹೇಳೋದು, ನಮಗ್ ಕೊಡೋದು. ಅಂದ್ರೆ ಭಾಗವತ ಶ್ರವಣ ಮಾಡೋದು, ಸತ್ಸಂಗದೊಳಗೆ ಭಾಗವಹಿಸುವುದು ಅಂದ್ರೆ ಅಷ್ಟು ಅದರದ್ದೇನದ್ರಿ ಮಹತ್ವ. ಅದಕ್ಕೆ ರಾಜಾರಾಮ್ ಮಹಾರಾಜರು ಒಂದು ಕಾಕಡಾರ್ಥೊಳಗೆ ಒಂದು ಅಭಂಗ ಅಂತೀವಿ ನಾವು. ಏನಂತರ? ಧನ್ಯ ಕಲಿಚೆ ಮಹಿಮಾನ ಆಲೇ ಬ್ರಹ್ಮ ಸನಾತನ, ಶುದ್ಧ ಮಣತಿ ಜೇ ನಿರ್ಗುಣ, ತೇಚೆ ಸಾವಳೆ ಸಗುಣ, ಬ್ರಹ್ಮ ವಿಷ್ಣು ನೇಣೆ ಪಾರ, ತೋಹಾ ಈಶ್ವರಿ ಅವತಾರ, ವೇದಾದಿಕ ನಕಳೆ ಪಾರ, ಧಾಲಾ ಬ್ರಾಹ್ಮಣ ಸುಕುಮಾರ, ದಾಸಮಣೆ ಯಾ ಲೋಕಾಸಿ ಚಿದಂಬರ ಜಯಾದಿ. ಚಿದಂಬರ ಅಂದ್ರೆ ಯಾರ್ರಿ? ಇದಾಗ ಸ್ಪಷ್ಟ ಹೇಳ್ತಾರೆ ಈ ಅಭಂಗದಾಗ. ಬಹಳ ವರ್ಷದಿಂದ ಈ ಅಭಂಗ ಚಿಂತನೆ ಮಾಡಿದ್ದೆ ನಾವು. ಇಷ್ಟು ಅಭಂಗ ಎಷ್ಟು ಸಲ ಚಿಂತನೆ ಮಾಡಿದ್ರು ಹೇಳ್ತಾರೆ. ಧನ್ಯ ಕಲಿಚ ಮಹಿಮಾನ, ಕಲಿಯುಗದ ಮಹಿಮಾ ಅಷ್ಟು ವಿಶೇಷದ ರೀ. ಬ್ರಹ್ಮ ಸನಾತನ ಬ್ರಹ್ಮ ಸಗುಣ ಮೂರ್ತಿ, ಸಾಕಾರ ಮೂರ್ತಿಯಾಗಿ ಇಲ್ಲೇ ಒಂದು 120 ರೂಪಾಯಿ ಖರ್ಚು ಮಾಡಿದ್ರೆ ಮುರುಗೋಡ್ ಅಂತ ಊರೊಳಗ ಭಗವಂತ ಏನ್ ಮಾಡ್ಯಾನ? ಅವತಾರ. ಇಲ್ಲೇ ಮುರುಗೋಡು 120 ರೂಪಾಯಿ ಖರ್ಚು ಮಾಡಿದ್ರೆ ಹೋಗ್ತೀವ್ರಿ. 2 ಸಲ ಹೋಗಿವಿ ನಮ್ಮ ಜೀವನದಾಗ. ಪುರುಸತ್ತ ಇಲ್ಲ ನಮ್ಗೆ ಹೋಗಿಕ್ಕೆ. ಅಲ್ಲಿ ಭಗವಂತ ಅಡ್ಡಾಡ್ಯಾನ, ನೆಲ ಪವಿತ್ರ ಅದ. ಆ ಮಣ್ಣು ತಗೊಂಬಂದು ನಮ್ಮ ಮನ್ಯಾಗ ಪೂಜಾ ಮಾಡ್ಬೇಕಂತ ನಮ್ಗೆ ಎಷ್ಟು ಮಂದಿಗೆ ಅನ್ಸೋದು ಹೇಳ್ರಿ? ನನಗ ಆದ್ರೆ 10-12 ವರ್ಷ ಮುರುಗೋಡ್ಗೆ ಹೋದಾಗ
ಒಂದ್ಸಲ ಚರಿತ್ರೆ ಪಾರಾಯಣಕ್ಕೆ ಹೋದಾಗ ಅನಿಸ್ತು ನನಗೆ, ಈ ಪವಿತ್ರವಾಗಿರೋ ಮಣ್ಣು ತಗೊಂಡು ಅವತ್ತು ಅನಿಸ್ತು ನನಗೆ, ಅನಗ ಮಜಾ ಅನಿಸ್ತು. ಎಷ್ಟು ವರ್ಷ ಆದ್ಮೇಲೆ ಈ ನೆಲ ಏನ್ ಅನ್ಸದ್ ನಮ್ಗೆ, ಎಷ್ಟು ಹೋಗಿ ಅದ್ರಾಗ ನಿಮ್ಗೆ ಹೇಳ್ಬೇಕಂದ್ರಿ, ಬೃಂದಾವನ ಆ ಕಡೆ ಎಲ್ಲ ಹೋಗ್ರಿ, ಕೃಷ್ಣ ಅಡ್ಡಾಡಿದ ನೆಲ ಅಂತಂದ್ರೆ ಎಷ್ಟು ಅದ್ರಾಗ ಲೋಟಾಂಗಣ ಹಾಕಿ ಉಳ್ಳಾಡ್ತಾರ್ರಿ. ಎಲ್ಲೆಲ್ಲಿ ಯಾವುದು ಫಾರಿನರ್ಸ್ ನಾವು ಬಿಡ್ರಿ, ರಷ್ಯಾದವರೆಲ್ಲ ಕೃಷ್ಣ ಅಡ್ಡಾಡಿದ ನೆಲ ಅಂದ್ರೆ ಅಷ್ಟು ಪವಿತ್ರದ ರೀ ಅದು. ಭಗವಂತ ಅಡ್ಡಾಡಿದ್ದು ಭೂಮಿ ಏನದಲ್ಲ ಅಷ್ಟು ಪವಿತ್ರದ ರೀ. ಅಲ್ಲಿ ಹೋದ್ರೆ ಸಾಕ್ರಿ ಸಮಾಧಾನ ಸಿಗ್ತದ, ಏನೂ ಮಾಡೋ ಅವಶ್ಯಕತೆನೇ ಇಲ್ಲ ನಮಗೆ. ಸಮಾಧಾನ ಬೇಕಾಗಿತ್ತು ಅಂದ್ರೆ ಸತ್ಪುರುಷರು ಅಡ್ಡಾಡಿದ ನೆಲದೊಳಗೆ ಹೋಗಿ ಸುಮ್ಮ ಕೂತ್ರ ಸಾಕು ನೋಡ್ರಿ. ವೆಂಕಟಾಪುರಕ್ಕೆ ಹೋಗಿದ್ವಿ ನಾವು, ಬ್ರಹ್ಮಾನಂದ ಮಹಾರಾಜರು ಅಡ್ಡಾಡಿದ ಜಾಗ ಅದ, ಸುಮ್ಮ ಹೋದ್ರೆ ಸಾಕಲ್ಲಿ ಸಮಾಧಾನ ಸಿಗ್ತದೆ. ಕುಬ್ಗಡ್ಡಿ ಮಠಕ್ಕೆ ಏನೂ ಮಾಡಬೇಡ್ರಿ, ಯಾವತ್ತು ಹೊರಗೆ ರಡರಣ ಬಿಸಿಲದ ಒಳಗೆ ಹೋಗಿ ನೋಡ್ತೀವಿ, ಎಷ್ಟು ತಂಪು ಶಾಂತ ವಾತಾವರಣ. ಯಾಕೆ ಹೇಳ್ರಿ, ಸತ್ಪುರುಷರಲ್ಲಿ ತಪಸ್ ಮಾಡ್ಯಾರ್ರಿ, ಅಲ್ಲಿ ತಮ್ಮ ಜೀವನ ಇದಾರ, ಭಗವಂತನ ಭಕ್ತಿಯನ್ನು ಹುಟ್ಟಾಕ್ಯಾರ. ಆ ಜಗದೊಳಗ ಆ ಒಂದು ವಾತಾವರಣದೊಳಗ ಭಗವಂತನ ನಾಮ ತನ್ಮಯತದಿಂದ ತಗೊಂಡಿದ್ದಕ್ಕಾಗಿ ಪ್ರತಿಯೊಂದು ಆ ಏನದ ಗೊತ್ತೇನ್ರಿ, ಅಂದ್ರೆ ದೇವಸ್ಥಾನಕ್ಕೂ ಮನಿಗೂ ಏನು ವ್ಯತ್ಯಾಸ, ಯಾಕೆ ನಮಗೆ ಸಮಾಧಾನ ಅನ್ಸಂಗಿಲ್ಲ ಮನ್ಯಾಗ ಅಂದ್ರೆ, ಈ ಗಾಡಿಗಳು ಏನು ಗೊತ್ತೇನ್ರಿ, ನಾವ್ ಏನೇನು ಮಾತಾಡ್ಕೊಂಡಿರ್ತೀವಿ ಅದೇ ರಿಫ್ಲೆಕ್ಷನ್ ಆಗ್ತಿರ್ತದೆ. ಮಠದಾಗ ಏನಾಗ್ತದೆ ಹೇಳ್ರಿ, ಪ್ರಪಂಚ ಮಾತಾಡಂಗಿಲ್ಲ, ಬರೇ ಭಜನಿ ಸತ್ಸಂಗ, ಭಗವಂತನ ಬಗ್ಗೆ ಮಾತುಕತೆ ಅಂದ ತಕ್ಷಣ ಗುಡಿ ಒಳಗೆ ಬರೇ ನಾಮಸ್ಮರಣೆ ಭಜನಿ, ಆ ಪ್ರದಕ್ಷಿಣೆ ಹಾಕುದನ್ರಿ, ಸೇವಾ ಮಾಡುದನ್ರಿ. ಗುಡಿ ಒಳಗೆ ಹೋದ ತಕ್ಷಣ ನಮ್ಗೆ ಯಾಕೆ ಸಮಾಧಾನ ಅನ್ನಿಸ್ತದ, ಮನ್ಯಾಗ ಯಾಕೆ ಅನ್ಸಂಗಿಲ್ಲ ಹಂಗಂದ್ರೆ, ಮನ್ಯಾಗ ಏನಿಲ್ರಿ, ಬರೇ ನಾವ್ ಏನ್ ಮಾತಾಡ್ತೀವಿ, ಪೇಪರ್ ಓದ್ತೀವಿ ಏನ್ ಮಾತಾಡ್ತೀವಿ ಹೇಳ್ರಿ, ಪ್ರಪಂಚದ ಮಾತಾಡ್ತೀವಿ, ಟಿವಿ ಹಚ್ತೀವಿ, ಟಿವಿ ಒಳಗೆ ಏನ್ ಸತ್ಪುರುಷರು ಪ್ರವಚನ ಹಚ್ತೀವಿ, ನಾವು ಯೂಟ್ಯೂಬ್ನಾಗ ಬರ್ತಾವ ಹಚ್ಚಂಗೆ ಇಲ್ಲ, ಮತ್ತೆ ಬಡಿ ಕಡಿದ, ಮತ್ತೆ ಮನ್ಯಾಗೆಲ್ಲ ಏನ್ ಬರ್ತದ ವಾತಾವರಣ ಏನಾಗ್ತದೆ, ನಮ್ ಗಾಡಿ ಎಲ್ಲ ಅದೇ ಬರ್ತದ್ರಿ, ಏನ್ ಬೇರೆ ಅದೇ ಬರ್ತದ, ಬೇರೆ ಏನಿಲ್ಲ. ಈಗ ಸುಮ್ಮನೆ ಒಂದು ವಿಚಾರ ಮಾಡೋಣ್ರಿ, ಒಂದು 30 ವರ್ಷದಿಂದ ನಮ್ಮ ಮನೆಗಳಿಗೆ ಹೋಗೋಣ ನಾವು. ಎಷ್ಟು ವರ್ಷದಿಂದ್ರಿ, ನಮ್ಮ ಮನೆಗ ಬೇರೆಯವ್ರ ಮನೆ ಬೇಡ್ರಿ, 30 ವರ್ಷದಿಂದ ನಮ್ಮ ಮನೆಯೊಳಗೆ ಟಿವಿ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ಪೇಪರ್ ಇರ್ಲಿಲ್ಲ, ಏನೇನು ಇರ್ಲಿಲ್ಲ. ಅವಾಗ ಹೆಂಗಿದ್ವು ನಮ್ಮ ಮನೆಗಳು, ಈಗೇನ್ರಿ RCC ಬಿಲ್ಡಿಂಗ್, AC ಫ್ಯಾನ್ ಎಲ್ಲ ರೂಪ್ ಎಲ್ಲ ಅದ. ಮತ್ತ ಅವಾಗ ಇವಾಗ ಹಿಂಗಿದ್ವು ಒಂದು ಮನೆಗಳು, ನಮ್ ಕಿಲ್ಲದಾಗೆಲ್ಲ ಹೆಂಗಿದ್ವು ರೀ, ಎಷ್ಟು ಆನಂದ ಇದ್ವಿ. ಗಾಡಿ ಇಲ್ಲ, ಕಂಪೌಂಡ್ ಇಲ್ಲ, ಗೇಟ್ ಇಲ್ಲ, ಏನು ಇಲ್ಲ. ಅವ್ರ ಮನ್ಯಾಗ ಮಾಡಿದ್ದ ಏನೋ ವಿಶೇಷ ನಮ್ಮ ಮನೆಗೆ ಬರ್ತಿತ್ತು, ನಮ್ಮ ಮನ್ಯಾಗ ಮಾಡಿದ್ದು ಅವ್ರ ಮನೆಗೆ ಹೋಗ್ತಿತ್ತು. ನಮ್ಮ ಮನೆಗೆ ಯಾರು ಬಂದ್ರೆ ಕಡಿಮೆ ಸಕ್ರೆ ತಗೊಂಡ್ ಅವ್ರ ಮನೆಗೆ ಸಕ್ರೆ ತರ್ತಿದ್ವಿ, ಚಾಪುಡಿ ಕಡಿಮೆ ಇದ್ರೆ ಅವ್ರ ಮನೆಗೆ ತರ್ತಿದ್ವಿ, ನಮ್ಮ ಮನೆಗೆ ಬಂದವ್ರು ಅವ್ರಿಗೆ ಪರಿಚಯ, ಅವ್ರು ಬಂದವ್ರು ನಮ್ಮ ಮನೆಗೆ ಪರಿಚಯ, ಒಬ್ಬರಿಗೊಬ್ರು ವಾತಾವರಣ ಹೆಂಗಿತ್ರಿ. ಮತ್ತೆ ಈಗ ಯಾಕೆ ಹಂಗ ಇಲ್ಲ ನಮ್ಗೆ, ಈಗ ಏನಾಗ್ಯದ, ಅದೇ ಜನ ಇದ್ದೀವಿ ನಾವು, ಅವರೇ ಇದ್ದೀವಿ, ಬದಲಾಗಿದ್ದೇನು ಮತ್ತೆ. ಯಾವಾಗ ಕಂಪೌಂಡ್ ಬಂದು ನೋಡ್ರಿ, ನಮ್ಮ ಕಂಪೌಂಡ್ನಾಗ ಒಂದ್ ಹೆಜ್ಜೆ ಈ ಕಡೆ ಇಟ್ಟ ಜಗಳ ಚಾಲೋನೆ. ಹೆಂಗ ಬಂತು ಈ ಕಡೆ ನಿಂದು ಗಾಡಿ ಹಚ್ಚ, ಅವ್ನ ಕೋರ್ಟಿಗೆ ಹೋಗಿ ಇವಾಗ ಕೋರ್ಟಿಗೆ ಹೋಗಿ. ವಿಚಿತ್ರ ಅಂದ್ರೆ ಆ ಕೋರ್ಟ್ ಕೇಸ್ಗಳು ಮುಗಿದು ಹೋದು, ಆ ಕೋರ್ಟ್ ಕೇಸ್ ಒಬ್ರು ಸತ್ಪುರುಷರು ಹೇಳ್ತಾರ್ರಿ, ಇಬ್ರು ಜಗಳ ಮಾಡಿದ್ರು ಹೊಲದ ಸಲುವಾಗಿ, ಅಣ್ಣ ತಮ್ಮಂದ್ರು ಜಗಳ ಮಾಡಿದ್ರು ಹೊಲದ ಸಲುವಾಗಿ. ಕೇಸ್ ಹೋತು ಕೋರ್ಟಿಗೆ, ಏನಿಲ್ರಿ ಸ್ವಲ್ಪ ಈ ಕಡೆ ಸರ್ದಾನ, ಇವ ನಂದ್ರಾಗ ಬಂದಾನ ಅಂತ ಅಣ್ಣ, ಇವಾಗ ತಮ್ಮ ನಾವು ಹೋಗಿಲ್ಲ ಅಂತ ಇಷ್ಟಕ್ಕೆ ಕೋರ್ಟಿಗೆ ಹೋದ್ರು. 50 ವರ್ಷ ಕೇಸ್ ನಡೀತ್ರಿ, ಅವ್ ಇಬ್ರು ಮ್ಯಾಲ ಹೋಗ್ಯಾವ, ಅವ್ ಮಕ್ಕಳು ಜಗಳ ಆಡ್ಲಿಕತ್ತಾವ. ಇವ್ರಿಬ್ರು ಜಗಳದಾಗ ಇಬ್ರು ವಕೀಲರು ಭರ್ಜರಿ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟಾರ. ಏನಾತ, ಏನ್ ಪ್ರಾಪ್ತ ಆತ್ರಿ, ಆ ಹೊಲಾನು ಅಲ್ಲೇ ಅದ, ಅದೇನು ಬದ್ಲಾತೇನ್ರಿ, ಏನು ಬದಲಾಗಿದ್ದೇನು ನಮ್ಮ ಮನಸ್ಥಿತಿ. ಯಾವುದು ತುಚ್ಛ ಅಂತ ಹೇಳಿ ಸತ್ಪುರುಷರು ಇದನ್ನೇನು ಬಿಟ್ಟು ಹೋಗು ಅಂತ ಹೇಳಿ ಹೇಳ್ತಾರಲ್ರಿ, ನಮ್ಗೆ ಮಜಾ ಅನಿಸ್ತದ್ರಿ. ನಾ ಭಾಳ ಸಲ ಏನ್ ಚಿಂತನೆ ಮಾಡ್ತೀನಿ. ರಂಗರಾವ್ ಮಹಾರಾಜರಾಗ್ಲಿ ಎಲ್ಲಾ ಮಹಾತ್ಮರು ಭಾಳ ಮಜಾ ಅನ್ಸುದು ಏನಂದ್ರ, ವರ್ಷಕ್ಕೆ 30 ಸಪ್ತಾಹ, ಇಡೀ ವರ್ಷದಾಗ ಸಪ್ತಾಹ ಹಾಕ್ಯಾರ್ರಿ. 3 ದಿವ್ಸ ಅಲ್ಲೆಲ್ಲೆಲ್ಲೆ. ಏನು ನಮ್ಗೇನ್ ಕಲಿಸ್ತಾರ ಅವರು, ಮನಿ ಬಿಟ್ಟು ಹೊರಗೆ ಬರೋದನ್ನ ಕಲಿಸ್ತಾರ ಅವರು. ಮನಿ ಬಿಟ್ಟು ಯಾಕೆ ಹೇಳ್ರಿ, ಅವರು ಶಾಶ್ವತವಾಗಿ ನಾವು ಬಿಟ್ಟು ಹೋಗೋರು ಇದ್ದೀವಿ ಅನ್ನೋದನ್ನ ನಮ್ಗೆ ಏನ್ ಮಾಡ್ಲಿಕ್ಕತ್ತಾರ ಅವರು, ಹೋದ ವರ್ಷ ಇದೇ ತಾರೀಕು 14 ನಾಳೆ 15 ಸತ್ಪುರುಷರೆಲ್ಲ ಬಂದಿದ್ರು ಬಾಗಲಕೋಟೆಗೆ. 7 ದಿವಸ ಗಟ್ಟಲೆ ಸಪ್ತಾಹ ನಡೀತು ಬಾಗಲಕೋಟೆ ಚಿದಂಬರ ದೇವಸ್ಥಾನದೊಳಗೆ. ನಮ್ಮ ಮನಸ್ಥಿತಿ ಅಬ್ಸರ್ವ್ ಮಾಡೋರು. 7 ದಿವಸ ವಿಜಯಣ್ಣಂತೂ ಇದ್ರ ಮುಂದೆ ಕೂತ್ ಬಿಡ್ತಿದ್ರು ಮಗ್ಗಲ್ಕ, ಅಷ್ಟ ಅಂದ್ರೆ ಅದು ಸ್ಟೇಜ್ ಮಗ್ಗಲ್ಕ, ನೀರ್ ಕೊಡ್ರಿ ವಿಚಾರ ಮಾಡ್ರಿ. ಆ 7 ದಿವಸ ನಮ್ಮ ಜೀವನದಾಗ ನಾವ್ ಹೆಂಗ್ ಕಳೆದಿವಿ ಅನ್ನೋ ಸುಮ್ಮನೆ ಪುನರಾವಲೋಕನ ಮಾಡ್ಕೊಳ್ಳಲ್ಲ. 7 ದಿವಸ ನಾವ್ ಹೆಂಗ್ ಕಳೆದಿವಿ, ಎಷ್ಟು ಆನಂದ ಇತ್ತು, ಎಷ್ಟು ವೈಭವ ಇತ್ತು, ಮನಸ್ಸಿಗೆ ಎಷ್ಟು ಉನ್ನತವಾದ ಸ್ಥಿತಿ ಒಳಗಿದ್ದೀವಿ ನಾವು. ಏನನ್ನ ಮಾಡಿವ್ರಿ ನಾವು ಹಂಗಾದ್ರೆ 7 ದಿವಸ, ಏನ್ ಮಾಡಿ ವಿಚಾರ ಮಾಡಿರಲ್ಲ, ಎಷ್ಟು ಆನಂದ ಸ್ಥಿತಿ. ಹಾಗಾದ್ರೆ ವಿಚಾರ ಮಾಡೋಣ್ರಿ,
ಇಂಥ ಒಂದು ಸಪ್ತಾಹ ಅನ್ರಿ, ಇಂಥ ಸತ್ಸಂಗದ ಆನಂದ್ ಸಿಗ್ತದಂತ ನಮ್ಮ ಖಾತಿ ಆದ್ರೆ ನಮ್ಗೆ ಅದು ದಿನ ಬೇಕಂತ ಯಾಕೆ ಅನಿಸ್ಬೋದು ಹಂಗಂದ್ರೆ ಅಷ್ಟೇ ಸಾಕು ನಮ್ಗೆ. ಎಷ್ಟು ಅಯ್ಯೋ ಇನ್ನೊಮ್ಮೆ ಮಾಡೋಣ ಅಂದ್ರೆ ಸಾಕು ನಮಗೇನೇ ಗೊತ್ತೇನ್ರಿ ಅಂತಾರಲ್ರಿ, ನಾವು ಅಲ್ಪ ತೃಪ್ತರಿದ್ದೀವಿ. ಹೆಂಗ್ ಹೇಳ್ರಿ ಅಲ್ಪ ತೃಪ್ತರು. ಇವತ್ತು ಭಜನ್ರಿ, ಸುಮ್ಮನೆ ಹೇಳ್ತೀನ್ರಿ, ಇವತ್ತು ಭಜನೆ, ನಾಳೆ ಶಿವರಾತ್ರಿ ಭಜನೆ, ಯಾವಾಗ ನಾಳೆ ರವಿವಾರ, ಸೋಮವಾರ ಭಜನೆ, ಸೋಮವಾರ ಭಜನೆ ಅದ ಮಂಗಳವಾರ ಗುಡಿಗೆ ಬಂದ್ರು ಅಯ್ಯೋ ಮಾರ, ಶನಿವಾರ ರವಿವಾರ ಸೋಮವಾರ ಮತ್ತ ಅನಿಸ್ತದಿಲ್ರಿ ನಮ್ಗ. ಅಂದ್ರೆ ಏನು ನಮ್ಗೆ ಇದು ಎಷ್ಟು ಬೇಕಾಗ್ಯದ, ಎಷ್ಟು ಬೇಕಾಗ್ಯದ್ರಿ, ಎಷ್ಟು ಬೇಕಾಗ್ಯದ, ಸ್ವಲ್ಪೇ ಬೇಕಾಗ್ಯದ, ಸ್ವಲ್ಪ ಸಾಕ್ರಪ್ಪ ಸಾಕು. ಭಜನೆ ಆತ ಎಷ್ಟೊತ್ತಿದ್ರಾಗಿರೋದ್ರಿ. ನಮಗೂ ಸತ್ಪುರುಷರಿಗೂ ಬ್ರಹ್ಮಚೇತನ್ ಮಹಾರಾಜರು ಒಂದು ಮಾತು ಹೇಳ್ತಿದ್ರಂತ, ಏನಂದ್ರೆ ಇಡೀ ದಿವಸ ಬಂದಂತ ಭಕ್ತರ ಜೊತೆ ಮಾತಾಡಿದ್ರು ಅವ್ರು ಅಂತಿದ್ರಂತ ನಂದು ಮೌನ ಎಂದೂ ಭಂಗ ಆಗಿಲ್ಲ ಅಂತ. ಏನ್ ಹಂಗಂದ್ರೆ ಮತ್ ಮಾತಾಡ್ತಿದ್ರಿ ಯಾರು, ಅವರೇ ಮಾತಾಡ್ತಿದ್ರು ಮತ್ ಮೌನ ಭಂಗ ಆಗಿಲ್ಲ ಅಂತಿದ್ರಂತ. ಅಂದ್ರೆ ಏನರ್ಥ, ಅವ್ರು ಎದುರಾಗಿದ್ರಿ, ಜನರ ಜೊತೆ ಮಾತಾಡೋದ್ರಾಗ ಇರ್ತಿದ್ದಿಲ್ಲ, ಅವ್ರು ಎದುರಾಗಿ ಇರ್ತಿದ್ರು, ಭಗವಂತನ ನಾಮದೊಳಗೆ ಮುಳುಗಿ ರಥ ಆಗ್ತಿದ್ರು, ಅದ್ರೊಳಗೆ ಇರ್ತಿದ್ರು. ಅದ್ರೊಳಗೆ ಅವ್ರು ತಮ್ಮನ್ ತಾವು ಆ ಸಾಗರದೊಳಗೆ ತಮ್ಮನ್ ತಾವು ಏನ್ ಮಾಡ್ಕೊಂಡ್ಬಿಟ್ಟಿದ್ರು, ಮುಳುಗ್ಸ್ಕೊಂಡ್ಬಿಟ್ಟಿದ್ರು. ಒಬ್ಬ ಹಂಗ ಅಂದಂತ ಎತ್ತಾರಲ್ರಿ ಶಿಷ್ಯದ್ರ, ಏನ್ರಿ ಗುರು ಬರೀ ನಮಗ ನಾಮಸ್ಮರಣೆ ಮಾಡಿ ಅಂತ ನೀವ್ ಎಷ್ಟ್ ಮಾಡ್ತೀರ ಅಂತ ಕೇಳಿದ್ನಂತ. ಇರ್ತಾರ್ರಿ, ಅನಾಹುತ ಇರ್ತಾರ ಶಿಷ್ಯರು, ಎಲ್ಲಾ ತರ ಇರ್ತಾರ. ನಿಮ್ಗೆ ಹೇಳ್ಬೇಕಂದ್ರ ಸಿಂದಗಿ ಸ್ವಾಮಿಗಳು ಅದ್ರ ಈಗೇನ್ ಇದ್ದಾರಲ್ಲ, ಇವ್ರ ತಂದೆ ಇವ್ರ ಅಜ್ಜ, ಮೋಸ್ಟ್ಲಿ ಇವ್ರ ಅಜ್ಜ ಬಿಜಾಪುರದಾಗ ಒಬ್ಬರು ಭಕ್ತರ ಮನೆಗೆ ಹೋಗ್ಯಾರ. ಆ ಹೆಣ್ಮಗಳು ಈಗ ಸತ್ಪುರುಷರ ಜೊತೆ ಹೆಂಗ್ ಇರ್ಬೇಕು ಅಂತ ಇದು ಘಟನಾ ರೀ. ಮತ್ತೆ ಏನು ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ, ಸತ್ಪುರುಷರ ಜೊತೆ ನಾವು ಹೆಂಗ್ ಇರ್ಬೇಕು, ಗೃಹಸ್ಥರಾದವ್ರು ಹೆಂಗ್ ನಡ್ಕೋಬೇಕು ಅನ್ನೋ ಒಂದು ಘಟನಾ ಇದು. ಅವರು ಅವ್ರ ಮನೆಗೆ ಬಂದಾರ, ಸೇವಾಕ್ಕೆ ಬಂದಾರ, ಪ್ರಸಾದ ಅವ್ರನ್ನ ವ್ಯವಸ್ಥೆ ಆಗ್ಯದ, ಪ್ರಸಾದಕ್ಕೆಲ್ಲ ನಡೆದದ. ಅಕ್ಕಿ ಪಾಪ ಗುರುಗಳಿಗೆ ಪ್ರೀತಿ ಅಂತ ಹೇಳಿ ಹೋಳಿಗೆ ಮಾಡ್ಯಾಳ. ಅದು ಯಾರ ಬಾಯಿಂದ ಕೇಳ್ತಾರೋ ಭಗವಂತಿಗೆ ಗೊತ್ತು. ಗುರುಗಳಿಗೆ ಬಜ್ಜಿ ಸೇರ್ತಾವ, ಗುರುಗಳಿಗೆ ಬೇಳೆ ಸೇರ್ತಾವ, ಗುರುಗಳಿಗೆ ಬಜ್ಜಿ, ಅದು ಎಲ್ಲಿ ಯಾರು ಬಿಟ್ಟು ಕೊಟ್ಟಿರ್ತಾರೋ ಅದನ್ನ ನಮಗೆ ಇವತ್ತಿಗೂ ಅದು ರಹಸ್ಯ. ಅದೇ ಚಿದಂಬರ ರಹಸ್ಯ ಅದು. ನನಗ ಇದ್ರೊಳಗಂತೂ ಇಷ್ಟು ವಿಚಿತ್ರ ಅನಿಸ್ತೀರಿ. ಬಾವಳ 600 ಕೋಟಿ ಜಪಕ್ಕೆ ಹೋದಾಗ ಅನಿಸ್ತು, 2 ಬಕೆಟ್ನಾಗ ತುಂಬಿಕೊಂಡು ಆ ಕಡೆ ಇಡ್ತಿದ್ರು ನಮಗ. ಯಾಕ್ರಿ ಅಂದ್ರೆ ಗುರುಗಳಿಗೆ ಇದು ಭಾಳ ಸೇರ್ತದ್ರಿ ಅಂತ. ಹೊಡಿ ಹಣ್ಣಿ ನೆಚ್ಕೊ ಅಂದಿನ, ಗುರುಗಳಿಗೆ ಏನು ಸೇರ್ತದ ಅನ್ನೋದು ನಮ್ಗೆ ಕಲ್ಪನಾ ಇಲ್ಲ. ಏನು ಸೇರ್ತದ್ರಿ ಅಲ್ಲಿ ಯಾರು ಕಡಿಮೆ, ಅಲ್ಲಿ ಏನು ಯಾರಿಗೂ ಏನಂತಾರ ಸರ್ ಖಾಲಿ ಆತು, ಗುರುಗಳು ಮಾತ್ರ ತಿಂದ್ರ ಅದು ಇದು ಸತ್ಪುರುಷ ಲಕ್ಷಣ ಏನ್ರಿ, ಅವ್ರು ಸೇರ್ತದ. ಅವ್ರು ಏನ್ರಿ ಸತ್ಯಧಾಮ ತೀರ್ಥರು ಅಂತ ಉತ್ತರಾದಿ ಮಠದ ಸ್ವಾಮಿಗಳು ಆಗಿ ಹೋಗ್ಯಾರ್ರಿ. ಕೊಪ್ಪಳದಾಗ ಅವರು ಗಿಣಗೇರ ಆ ಕಡೆ ಅಂದ್ರೆ ಅದೊಂದು ಭಾಗ್ಯನಗರ ಏನೋ ಬರ್ತದ, ಅವರು ಮೇಳದೊಳಗೆ ಹೋಗ್ತಿದ್ರು. ಆ ಸಂದರ್ಭದೊಳಗೆ ಅವರು ಪೂರ್ವಾಶ್ರಮದೊಳಗೆ ಇದ್ದಾಗ, ಸತ್ಯಧಾಮ ತೀರ್ಥರಿಗೆ ಪೂರ್ವಾಶ್ರಮದಾಗ ಇದ್ದಾಗ ಸೌಂತಿಕಾಯಿ ಮೇಲೆ ಬಹಳ ಇಷ್ಟ. ಏನ್ರಿ ಸೌತಿಕಾಯಿ, ಈ ಸನ್ಯಾಸಿ ಧರ್ಮ. ಸೌತಿಕಾಯಿ ಒಂದು ಇಬ್ರು ಸೌತಿಕಾಯಿ ತಗೊಂಡು ಮಾರಾಟಕ್ಕೆ ಹೊಂಟಿದ್ರಂತ. ಮೇಣೆ ಒಳಗೆ ಹೊಂಟಿದ್ರು, ನೋಡಿದ್ರು ಸೌತಿಕಾಯಿ ಭಯಂಕರ, ಒಂದು 3-4 ಮಂದಿ ಭಯಂಕರ ಸೌತಿಕಾಯಿ ತಗೊಂಡು ಹೊಂಟಿದ್ರು. ಇವ್ರು ಸುತ್ತಮುತ್ತ ಫುಲ್ ಜನ ಇತ್ತು. ಏನ್ ನೋಡಿದ್ರು ಸೌತಿಕಾಯಿ ಮೇಣೆ ನಿಂದ್ರಿಸಿದ್ರು. ಏನ್ ಮಾಡಿದ್ರು, ನಿಂದ್ರಿಸಂದ್ರು ಸೌತಿಕಾಯಿ. ಅವ್ರು ಹೇಳಿದ್ರು ಪರಿಚಾರಕ್ಕೆ ಕರಿಯಪ್ಪ ಅವರು ಸೌತಿಕಾಯಿ ಅವ್ರಿಗೆ ಕರೆಸಿದ್ರು. ಅವ್ರು ಹೇಳಿದ್ರು ಅವಂಗ ಈ ಸೌತಿಕಾಯಿ ಎಲ್ಲ ಖರೀದಿ ಮಾಡಿಬಿಡು ಅಂತ. ಖರೀದಿ ಮಾಡಿದ್ರು, ಎಲ್ಲ ಇಳಿಸಿದ್ರು. ಏನಂದ್ರು, ಎಲ್ಲಾರು ಎಷ್ಟು ಸಾಧ್ಯ ಅಷ್ಟು ನಿಮ್ಗೆ ಬೇಕಾದ ಸೌತಿಕಾಯಿ ತಿನ್ನಂದ್ರು. ತಾವು ತಿಂದ್ರು ಇಲ್ಲ. ಇದು ಸತ್ಪುರುಷರ ಲಕ್ಷಣ. ಏನ್ ಹೇಳ್ರಿ ಅಂದ್ರ ನಿಮ್ಗೆ ಆಶ್ಚರ್ಯ ಅನಿಸ್ತದ್ರಿ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಏನಂದ್ರು, ಕೈ ಮುಗಿದು ಬೇಡ್ಕೊತೀನಿ ನಿಮ್ಮ ದುಃಖ, ನಿಮ್ಮ ಈ ವೇದನೆ ನನಗೆ ನೋಡ್ಲಿಕ್ಕೆ ಆಗಿಲ್ಲ. 3-4 ದಿವಸ ಆತ್ರಿ, 1 ಗಂಟೆಲಾಗ ನೀರು ಸಿಗಕ್ಕೆ ಕ್ಯಾನ್ಸರ್ ಆಗಿರೋದ್ರಿಂದ ನೀರು ಹೋಗಲ್ತು, ಏನೂ ಹೋಗಲ್ತು. ನೀವು ದೇವಿಗೆ ಪ್ರಾರ್ಥನಾ ಮಾಡ್ಕೊರಿ. ಏನ್ ಪ್ರಾರ್ಥನಾ ಮಾಡ್ಕೊಡ್ರಿ, ಸ್ವಲ್ಪ ಆಹಾರ ಹೋಗ್ಲಿ ಪ್ರಾರ್ಥನಾ ಮಾಡ್ರಿ. ಆಕಿ ಹೂ ಅಂದ್ರೆ ನೀವು ಬೇಡ್ಕೊಡ್ರಿ, ಆಕಿ ಹೂ ಅಂತಾಳ. ಆಕಿ ಗ್ಯಾರಂಟಿ ನಿಮ್ಗೆ ಅದು ಕ್ಯಾನ್ಸರ್ ಬಾಧನ ದೂರ ಆಗ್ತದ. ನೀವು ಊಟ ಮಾಡ್ಬೋದು, ನೀವು ಹಂಗೆ ಏನು ಮಾಡ್ಲಾರ್ದು ನೀವು ಊಟನೂ ಮಾಡ್ವಲ್ರಿ, ನೀರು ಕುಡ್ವಲ್ರಿ, ನಮ್ಗೆ ನೋಡ್ಲಿಕ್ಕೆ ಆಗವಲ್ತಂದು ಪರಿಯಾಗಿ ಹೇಳಿದಾಗ ಪರಮಹಂಸರು ಏನಂತಾರ, ಆಯ್ತಪ್ಪ ಕಾಳಿ ಮಾತಾಗಿ ಪ್ರಾರ್ಥನಾ ಮಾಡ್ತಾರ. ಹೇಳ್ಲಿಕ್ಕತ್ತಾನವ, ಮತ್ತು ಆಹಾರ ಹೋಗ್ವಲ್ತು, ನೀರು ಹೋಗ್ವಲ್ತು, ಮತ್ತು ಇದಕ್ಕೊಂದು ಏನಾರ ಪರಿಹಾರ ಮಾಡ್ಲಾ ಅಂದಾಗ ಕಾಳಿ ಏನಂತ, ಇಷ್ಟು ಮಂದಿ ಬಾಯಿ ಮುಖಾಂತರ ನೀ ತಿನ್ಲಿಕ್ಕೆ ಸಾಕಾಗಿಲ್ಲ ನಿನಗಂತ. ಏನರ್ಥದು, ಇದು ಸತ್ಪುರುಷ ಲಕ್ಷಣ ರೀ. ಅರವಿಂದಪ್ಪನವರು ಇಡೀ ಉತ್ಸವದೊಳಗನ್ರಿ, ಇದ್ರೊಳಗನ್ರಿ, ಕಾರ್ಯಕ್ರಮಗನ್ರಿ, ಬೇಕಾದನ್ರಿ ಏನೆಲ್ಲ ಪಂಚ ಪಕ್ವಾನ್ ಎಲ್ಲರಿಗೂ ಮಾಡಿ ಹಾಕ್ತಿದ್ರು. ತಾವು ಮಾತ್ರ 1-1/2 ಬಕ್ರಿ ಬಿಟ್ಟು ಮ್ಯಾಲೆ ಏನು ತಗೋತಿದ್ದಿಲ್ಲ. ಇದು ಸತ್ಪುರುಷ ಲಕ್ಷಣ. ಅದು ಯಾರು ಹೇಳ್ತಾರೋ ಏನೋ ಗೊತ್ತಾಗೋದು ನನಗೂ. ಆ ಚಿದಂಬರ ರಹಸ್ಯ ಯಾವತ್ತೋ ಒಂದ್ ದಿವ್ಸ ಬಗ್ಗೆ ಹರಿತು. ನಮ್ಮ ಗುರುಗಳು ಅದು ಸೇರ್ತ, ನಮ್ಮ ಗುರುಗಳು ಇದು ಸೇರ್ತ ಅಂತ. ಹಂಗ ಹೆಣ್ಮಕ್ಳಿಗೆ ಪಾಪ ಗುರುಗಳಿಗೆ ಹೋಳಿಗೆ ಸೇರ್ತ ಅಂತ ತಿಳ್ಕೊಂಡಿದ್ಲು.
ಪ್ರಸಾದ ಕೂತಾರ, ಒಂದ್ ಹೋಳಿಗೆ ಹಾಕ್ಯಾರ, ಸಾಕು ಅಂದಾರ. ಎಷ್ಟು ಹೇಳ್ಯಾರ? ಸಾಕು. ಇಲ್ರಿ ಗುರುಗಳ, ನಮ್ಮ ಮನಿಗ್ ಬಂದಿರಿ, ಹಿಂಗ್ಯಾಂಗ್ರಿ ಒಂದ ನೋಡುವ ಬ್ಯಾಡ, ನಂಗೆ ಸಾಕಾಗ್ಯದ. ಸ್ವಾಭಾವಿಕ ಅಲ್ರಿ, ಅವು ಎಲ್ಲಾರ ಮನೆಗೆ ಸ್ವಲ್ಪ ತಗೊಂಡು ಮತ್ತೆ ಅವ್ರಿಗೂ ಇದು ಆಗಿರ್ತದೆ, ವಜ್ಜ ಆಗಿರ್ತದೆ. ಅದನ್ನ ತಿಳ್ಕೊಳ್ಳೋ ಅಷ್ಟು ನಮಗ್ ವಿವೇಕ ಅಂತೂ ಇಲ್ಲ, ಇದ್ದಿದ್ದಿರ್ಲಿ, ಅದು ಮಾತು ಬೇರೆ. ನಮ್ಮ ಮನ್ಯಾಗ ಎಷ್ಟು ತಿಂತಾರಲ್ರಿ ಅಷ್ಟು ನಮ್ಮ ಮನೆಗೆ ಮ್ಯಾಲಿಂದ ಉದುರ್ತದ ಅಂತಾರೆ. ಆಗದ್ರಿ ಸತ್ಪುರುಷರು ಎಷ್ಟು ತಿಂದಿರ್ತಾರಲ್ಲ ಅಷ್ಟು ನಮ್ಮ ಮ್ಯಾಲಿಂದ ನಮ್ಮ ಮನ್ಯಾಗ ಏನು ಉದುರ್ತದ್ರಿ ನಮಗದು ಗೊತ್ತಿಲ್ಲಪ್ಪ. ನಮ್ಮ ಮನ್ಯಾಗ ಉದುರಿಲ್ಲ, ಇನ್ನು ಅವತ್ತು ತಿಂತಾರ. ಆಮೇಲೆ ಒಂದು ಗುರುಗಳ ಇನ್ನೊಂದು ಸಾಕ ಗುರುಗಳ ಒಂದ್ ಆಗ್ಯದ್ರಿ ಪಾಪ, ಇನ್ನೊಂದು ಭಾಳ ಬಿಡಿ ಆಗ್ಯದ, ಇನ್ನೊಂದು ತಿಂದ್ರು, ಅದಕ್ಕ ಸಾಕ ಅನ್ಸ್ಬೇಕಿಲ್ರಿ ಅಷ್ಟಕ್ಕೆ. ಗುರುಗಳ ಇನ್ನೂ ಅಂತ ನೋಡು ಬೇಡ, ಸಾಕು ನನ್ಗೆ ಇಷ್ಟ ಸಾಕಾಗ್ಯದ, ಮತ್ ಇನ್ನೊಂದು ಬಂದಾಗ ನೋಡೋಣ. ಗುರುಗಳ ಹೆಂಗ್ರಿ ಏನ್ರಿ ತಲೆ ಕೆಟ್ಟವ್ರಿಗೂ ಅವು ಮತ್ತೆ ಪಾಪ ಎಷ್ಟಂತ ಕೇಳ್ಬೇಕ್ರಿ. ನಮ್ಮಂತ 12 ಭಕ್ತರು ಬರ್ತೀವಿ, ಅವ್ರಿಗೂ ಸರಿ ಬಹು ಅಂತ ಒಂದ್ ಕೆಲಸ ಮಾಡ, ಎಷ್ಟದ ತಗೊಂಬ ಇಲ್ಲ ಅಂತ. ನಿಮಗ ಆಶ್ಚರ್ಯ ಅನ್ನಿಸ್ತದ್ರಿ, ಎಷ್ಟಕ್ಕೆ ಮಾಡಿಟ್ಟಿದ್ದು ಎಲ್ಲ ಹೋಳಿಗೆ ತಿಂದ ಕಡಿಮೆ ಬಿತ್ತ, ತೊಂಬ ಹೋಳಿಗೆ ಅಂದ್ರು. ಇಲ್ಲೇ ಇಲ್ಲ, ಎಲ್ಲಿ ತರ್ತಾರ? ಬೇಕಿತ್ತ ನಿಮಗೆ? ಏನಾತು? ಅವ್ರಿಗೆ ತಿನಿಸಿ ಸಂಪೂರ್ಣ ಮಾಡಬೇಕು, ಅವ್ರ ಆಶೀರ್ವಾದ ತಗೋಬೇಕು, ತೃಪ್ತಿ ಮಾಡ್ಬೇಕು ಅನ್ನೋದಕ್ಕಿಂತ ಏನಾತಿಗೆ ಹೋಳಿಗೆ ಹಾಕ್ಲಾರ್ದಂಗ ಅದ್ ಕಡಿಮೆ ಎಲ್ಲದ ಹೋಳಿಗೆ ಬೇಕಿತ್ತ? ಇದ್ರಿ ಒಂದ್ರಾಗ ಬಗೆಹರ್ದಿತ್ತಿಲ್ಲ. ಇದು ಯಾಕೆ ಬೇಕಪ್ಪ? ಯಾಕೆ ತಡಬೇಕು ಅವ್ರನ್ನ? ಯಾಕೆ ತಡಬೇಕ? ಶಕ್ತಿ ಸಾಮರ್ಥ್ಯ ಅವ್ರ ಜೊತೆ ಗುದ್ದಾಡಬಾರ್ದ್ರಿ. ಸತ್ಪುರುಷರ ಜೊತೆ ಬಾಲಭುಜಂಗ ಸ್ವಾಮಿಗಳು ಗೋಕಾಕ್ ಹೋಗಿದ್ರು. ಹಿಂಗ ಸತ್ಸಂಗ ನಡೆದಿತ್ತು. ಒಂದ್ ಸತ್ಸಂಗ ಅಲ್ಲ, ಒಂದು ಕಾರ್ಯಕ್ರಮ ನಡೆದಿತ್ತು. ಗುರುಗಳು ಬಂದಾರಂತ ಅವ್ರ ಮನ್ಯಾಗ. ಒಟ್ಟ ಗುರುಗಳ ಉಪಸ್ಥಿತಿ ಇತ್ತು. ಈ ದೀಪ ಇರ್ತಾವಲ್ರಿ, ದೀಪ ಶಾಂತ ಆಗ್ಬಿಟ್ಟು ಆ ಮನೆ ಯಜಮಾನ ಏನಂದ, ಗುರುಗಳ ದೀಪ ಶಾಂತ ಆತ್ರಿ, ಅಭಿಷೇಕ ನಿನ್ ನಮ್ಗ ಏನ್ ಮಾಡ್ಲೋ ನಾ ಅಂದ್ರ, ಗೊತ್ತಿಲ್ರಿ ಗುರುಗಳ, ದೀಪ ಹಚ್ಬೇಕ್ರಿ. ಹೆಂಗ್ ಹಚ್ಬೇಕು? ಕಡ್ಡಿ ಕೊರದ್ ಹಚ್ಚಂಗಿಲ್ರಿ ಗುರುಗಳ, ನೀವ ಹಚ್ಬೇಕು, ತಡಬಾರ್ದ್ರಿ ಸತ್ಪುರುಷರು. ಅದಕ್ಕೆ ಅವ್ರೇನಂದ್ರು, ಇರ್ಲಿ ಬಿಡು, ಗಡ್ಡಿ ಕೊರದ್ ಹಚ್ಬಿಡು, ಯಾಕೆ ತಲೆ ಕೆಡ್ಸ್ಕೊತಿ, ಏನ್ ಗಾಳಿಗೆ ಶಾಂತ. ಗುರುಗಳ ಹಂಗ್ರಿ ನೀವಿದ್ದೀರಿ, ಅದು ಅಭಿಷೇಕನ ನಮ್ಗೆಲ್ಲಾ ತ್ರಾಸ ಆಗ್ತೀರಿ, ಹಿಂಗ್ ಚಾಲೋ ಮಾಡ್ಬಿಟ್ಟ. ಗುರುಗಳು ಅಂದ್ರು, ಈಗ ಹಚ್ಚಬೇಕನಪ ಅಂದ್ರು. ಕಡೆಗೆ ಹಚ್ಚಬೇಕಾ ಅಂದ್ರು. ಹ್ಞೂನ್ರಿ ಆಯ್ತಂದ್ರು. ಒಂದು 5 ನಿಮಿಷ ಕುತ್ಕೊಂಡ್ರು. 5 ನಿಮಿಷ ಕುತ್ಕೊಂಡ್ರು. ದೀಪ ಏನಾಯ್ತು? ದೀಪ ಏನಾಯ್ತ್ರಿ? ಹಚ್ಚಿ ಮುಂದೆ ನಿಮಗೆ ಆಶ್ಚರ್ಯ, ನಿಮಗೆ 3 ದಿವಸ ರೀ ಅವ್ರ ಮನೆಯೊಳಗೆ ಮುಸುಕ್ ಹಾಕೊಂಡು ಮಕ್ಕೊಂಡವ್ರು 3 ದಿವಸ ಇದ್ದಿಲ್ಲ. 3 ದಿವಸ ಒಟ್ಟ ಹೊರಗೆ ಬಂದಿಲ್ಲ ರೂಮಿಂದ. ಯಾಕೆ ಹೇಳ್ರಿ? ಆ ದೀಪ ಹಚ್ಚೋ ಸುಮ್ಮನೆ ಹತ್ತಲ್ರಿ, ಅದು ದೀಪ ಸುಮ್ಮನೆ ಹತ್ತದಲ್ಲ, ಅದು ಏನಾಗ್ತದೆ? ಶಕ್ತಿ, ಅವ್ರ ತಪಶಕ್ತಿ. ಆ ತಪಶಕ್ತಿ ಅವ್ರು ಏನ್ ಮಾಡ್ತದ? ಹೀರಿ ಒಳಗ್ ಬಿಡ್ತದ್ರಿ ಅವ್ರನ್ನ. ಅದು ತಡ್ಕೊಳ್ಳೋದು. ಯಾಕಂದ್ರ ಅದು ಸತ್ಪುರುಷರು. ಅದಕ್ಕಾರಿ ಸತ್ಪುರುಷರು ತಡಬಾರ್ದು ನಾವು. ಸತ್ಪುರುಷರ ವಿಲಕ್ಷಣ ಸ್ಥಿತಿ ಒಳಗಿರ್ತಾರ ಅವರು. ಅವ್ರ ಸ್ಥಿತಿ ನಮ್ಗೆ ಗೊತ್ತೇ ಆಗುದಿಲ್ರಿ. ಸಮರ್ಥ ರಾಮದಾಸ್ ಮಹಾರಾಜ್ ಸ್ಥಿತಿ ನಮ್ಗೆ ಗೊತ್ತಾಗ್ತದ, ಬ್ರಹ್ಮಾನಂದ ಮಹಾರಾಜ್ ಸ್ಥಿತಿ ನಮ್ಗೆ ಗೊತ್ತಾಗ್ತದ. ಅವರು ವಿಚಿತ್ರ ನಡವಳಿಕೆ, ವಿಚಿತ್ರ ಸ್ಥಿತಿ ಒಳಗ ಅವ್ರದ್ದು ಲಕ್ಷಣನೇ ಬೇರೆ ಇರ್ತಾವ್ರಿ. ಅವ್ರಿಗೆ ನಾವು ಏನ್ ಮಾಡ್ಕೊಳ್ತೀವಿ? ಅದ್ ನಮ್ಗೆ ಗೊತ್ತೇ ಆಗಲ್ರಿ. ನಮ್ಗೆ ಅವ್ರು ಏನ್ ಮಾಡ್ಕೊಳ್ತೀವಿ? ನಮ್ಮಂಗ ನಮ್ಗೇನು ಸಿಗುದೇ ಇಲ್ಲ. ನಿಮ್ಗೆ ಆಶ್ಚರ್ಯ ಅನ್ಸದ್ರಿ, ರಂಗರಾವ್ ಮಹಾರಾಜ್ ಬರೋ ಸ್ಪರ್ಶ ಆಗಿದ್ದಕ್ಕ ಇಲಕಲ್ ಹುಡೇದ್ ಮನಿ ಸರ್ಗೆ ಪೈಲ್ಸ್ ಪ್ರಾಬ್ಲಮ್ ಆಗಿತ್ತು. ಬಾರ್ ಕೂಡ್ ಬಾರೋ ಚಕ್ಡಿ ಮೇಲೆ ಅಂದ್ರೆ ಬ್ಯಾಡ್ ಬಿಡ್ರಿ ಗುರುಗಳು ಅಂತ ನಡ್ಕೋತ ಹೊಂಟಿ. ಇಲ್ಲ ಬಾರ್ ಹತ್ತು ಬಾ ಅಂದ್ರೆ ಹತ್ತಿರು. ಚಕ್ಡಿ ಒಳಗೆ ಇಬ್ರು ಹೊಂಟಿದ್ರು. ಬರೇ ಅವ್ರದ್ದು ಸ್ಪರ್ಶ ಅವ್ರಿಗೆ ಆಗಿದೆ, ಅಷ್ಟಕ್ಕೆ ಅವ್ರ ಪೈಲ್ಸ್ ಆರಾಮಾಗ್ಯದ. ವಿಚಾರ ಮಾಡ್ರಿ, ಇದು ಸತ್ಪುರುಷರದು ಸಾಮರ್ಥ್ಯ ಇರ್ತದ್ರಿ. ಇದು ಸತ್ಪುರುಷರ ಸಾಮರ್ಥ್ಯ. ಬ್ರಹ್ಮಚೇತನ ಮಹಾರಾಜ್ ಕೇಳಿದ್ರೆ ಬರೇ ನೀವ್ ಹೇಳ್ತೀರಿ ಜಪ ಮಾಡತ್ತ, ನೀವ್ ಎಷ್ಟು ಮಾಡ್ತೀರಿ ಅಂದಿದ್ದಕ್ಕೆ ಬಾ ಅಂದ್ರು, ಕರೆದ್ರು. ಈಗ ಸುಮ್ ಕಿವಿ ಇಟ್ಕೊಂಡು ಕೇಳಿ ಕೈಗೆ ಅಂದ್ರು. ಏನಂತರಿ ಕಿವಿ ಕೈ ಇಟ್ಕೊಂಡ್ರಿ? ನಮ್ಗೇನಂತ ಯವ್ವಯಪ್ಪ ಅಂತಾವ್ ಅವರು. ಏನಂತದ್ರಿ? ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ರೋಮರೊಳಗ ರಾಮ 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 ನಾಮ ಅದರಿ. ಹಂಗ ನಮ್ಮದು ಆಗ್ಬೇಕಲ್ರಿ. ಹಂಗ ಜೀವನ ಚರಿತ್ರೆ ಕೇಳಿದ್ವಿ ಸತ್ಪುರುಷರದು, ಭಾಳ ಚಂದ ಆತ್ರಿ, ದೀಪ ಹಚ್ಚಿದ್ವಿ, ಫೋಟೋ ಹಚ್ಚಿದ್ವಿ, ಭಜನೆ ಮಾಡಿದ್ವಿ, ಹೋದ್ವಿ, ಇಷ್ಟಕ್ಕ ಸೀಮಿತ ಆದ್ರ ನಮಗೂ ಅನಿಸ್ಬೇಕಲ್ಲ, ನಮ್ಗೆ ಯಾಕೆ ಹುಚ್ಚ ಹಿಡಿವಲ್ತಿನ್ನ ಅಂತ ಹೇಳಿ. ನಮ್ಗೆ ಯಾಕೆ ಸತ್ಪುರುಷ ಜೀವನ ಚರಿತ್ರೆ, ನಮ್ಗೆ ಯಾಕೆ ಆ ಮಾರ್ಗದರ್ಶನ ಯಾಕೆ ಅನಿಸ್ಬಲ್ತು? ನಮಗೆ ಅನಿಸ್ಬೇಕಲ್ರಿ. ಯಾವಾಗ ಅನಿಸ್ತದೆ ಹೇಳ್ರಿ? ನಮಗಿದು ಯಾವಾಗ ಅನಿಸ್ಬೇಕು ಅಂತ ಯಾವಾಗ ಅನಿಸ್ತದೆ, ಯಾಕೆ ಅನಿಸ್ಬಲ್ತು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ನಮಗೂ ಹುಚ್ಚ ಹಿಡಿಬೇಕಲ್ರಿ, ನಮಗೂ ಹುಚ್ಚ ಹಿಡಿಬೇಕಲ್ಲ. ಹುಚ್ಚ ಇನ್ನು ಯಾಕೆ ಹಿಡಿಬಲ್ತು? ಎಂತಿಂತ ಮಹಾತ್ಮರು ನಾವು ಇವತ್ತಿಗೂ ನೋಡ್ತೀವಿ. ನಾವು ವಿಚಾರ ಮಾಡ್ರಿ, 108 ಅಖಂಡ ವೀಣಾ ಸಪ್ತಾಹ ಮಾಡೋ ಸತ್ಪುರುಷರು. ಆ ಸವಿ ನೆನಪಿಗೋಸ್ಕರ ಸತ್ಸಂಗ ನಾಳೆ 22ನೇ ತಾರೀಕಿಗೆ ಬಾಗಲಕೋಟೆ ಒಳಗು ಸಂಡೇ ಒಂದು ವಿಶೇಷವಾಗಿ ಸತ್ಸಂಗ ಇಟ್ಕೊಂಡಿವಿ. 108 ಅಖಂಡ ವೀಣಾ ವಿಚಾರ ಮಾಡ್ರಿ. ಒಂದು ಸಪ್ತಾಹ ಸಂಕಲ್ಪ ಮಾಡಿ, 108 ಅಖಂಡ ವೀಣಾ ಸಪ್ತಾಹ ಸಂಕಲ್ಪ ಮಾಡಿ ಪರಿಪೂರ್ಣ ಮಾಡಿ ಭಗವಂತಗೆ ಅರ್ಪಣೆ ಮಾಡೋದಂದ್ರೆ ಸಾಮಾನ್ಯವಾಗಿರುವಂತಲ್ಲ. ಆ ಸತ್ಪುರುಷರ ಅವರ ಜೀವಿತಾವಧಿ ಒಳಗೆ ನಾವು ಬದುಕೀವಂದ್ರೆ ನಮ್ದು ಇದೇನು ಅನ್ಬೇಕು ನಾವು?
ನಮ್ದು ಭಾಗ್ಯ ರೀ, ಭಾಗ್ಯ. ಅಂತ ಮಹಾತ್ಮರ ಜೀವನ ಕಾಲದಾಗ ನಾವು ಬದುಕಿ ಹೋಗಿವಿ ಅಂದ್ರೆ ನಮ್ದು ಭಾಗ್ಯದು. ಸುಮ್ಮನೆ ಯಾರ್ಯಾರೋ ಕಾಲದಾಗ ನಾವು ಬದುಕಿ ಹೋಗಿವಿ ಅಂದ್ರೆ ಏನ್ ಮಾಡೋದು ತಗೊಂಡು ಅದ್ರೊಳಗೆ ಎದಕ್ಕೂ ಉಪಯೋಗ ಇಲ್ಲ. ಇಂಥ ಮಹಾತ್ಮ ಏನ್ ಜೀವನ ಆಗಿ ಹೋಗ್ಯಾರ ಅವ್ರ ಜೊತೆ ಅಂದ್ರೆ ಅಂಥವ್ರು ಅವ್ರ ಯುಗದೊಳಗೆ ನಾವು ಬದುಕಿವಿ ಅಂದ್ರೆ ನಮ್ದು ಭಾಗ್ಯ ಅದ. ಆ ಭಾಗ್ಯವಂತಿಕೆಯನ್ನು ಏನ್ ಮಾಡ್ಬೇಕು ನಾವು ಹೆಚ್ಚು ಇನ್ನೂ ಏನ್ ಮಾಡ್ಕೋಬೇಕು, ಹೆಚ್ಚು ಹೆಚ್ಚು ನಾವು ಈ ಭಾಗ್ಯವಂತಿಕೆಯನ್ನ ನಮ್ಮದನ್ನಾಗಿ ಮಾಡಿಕೊಂಡು ಯಾವ ಭಗವಂತನ ನಾಮದಲ್ರಿ ಆ ಸಾಕ್ಷಾತ್ಕಾರ ಮಾಡಿಕೊಂಡು ಸತ್ಪುರುಷರ ಹೆಬ್ಬಳ್ಳಿ ಗುರುಗಳು ತಿರುಪತಿ ಸಪ್ತಾಹದಾಗ ಒಂದು ಮಾತು ಹೇಳಿದ್ರಿ, ಅದು ಇನ್ನೂ ನೆನಪದ. ಒಂದೇ ಒಂದು ಮಾತು ಹೇಳಿದ್ರು ಅವರು, ಏನೂ ಇಲ್ಲ, ನಮ್ಮ ಆಯುಷ್ಯದೊಳಗೆ ಯಾರ್ದಾದ್ರೂ ಒಬ್ಬರು ಸತ್ಪುರುಷರ ಪ್ರೇಮಕ್ಕೆ ಪಾತ್ರ ಆದ್ವಿ ಅಂದ್ರೆ ನಮ್ಮ ಜೀವನ ಒಬ್ಬರ ಸತ್ಪುರುಷ ಜೀವ ಅವ್ರ ದೃಷ್ಟಿ ಹೇಳ್ತಿಲ್ಲ, ದೃಷ್ಟಿ ಸತ್ಪುರುಷ ದೃಷ್ಟಿ ನಮ್ಮ ಮೇಲೆ ಏನಾಗ್ಬೇಕ್ರಿ, ಬೀಳ್ಬೇಕು. ನೋಡುವುದಲ್ಲ, ಮತ್ತು ಸಾವಿರಾರು ಮಂದಿ ನೋಡಿ ಹೋಗ್ತಾರ. ಅವ್ರು ದೃಷ್ಟಿ ಎಲ್ಲೋ ಸ್ವಲ್ಪ ಮಂದಿಗೆ ಬ್ರಹ್ಮಚೇತನ್ ಮಹಾರಾಜರು ಹೇಳ್ತಿದ್ರು, ಲಕ್ಷಾಂತರ ಮಂದಿ ಗೋಂದಾವಲಿಗೆ ಬಂದೋಗ್ಯಾರ, ಲಕ್ಷಾಂತರ ಮಂದಿಗೆ ಉಪಾಸನ ಹಚ್ಚಿರಿ, ಲಕ್ಷಾಂತರ ಮಂದಿ ಉಪದೇಶ ತಗೊಂಡಾರ, ಉದ್ಧಾರ ಆದವ್ರು ಎಷ್ಟು ಮಂದಿ? 12 ಮಂದಿ. ಎಷ್ಟು ಮಂದಿ? ಮತ್ತು ಉಳಿದವರೆಲ್ಲ ಏನು ಆಗ್ತಾರ್ರಿ? ಆಗಂಗಿಲ್ಲ ಅನ್ನಂಗಿಲ್ಲ, ಆಗ್ತಾರ. ಟ್ರೈನ್ ಹಚ್ಚಾರ, ಸ್ವಲ್ಪ ಏನಾಗ್ತದ, ಒಬ್ರು ಒಂದೇ ಭಾರತ್ ಫಾಸ್ಟ್ ಹೋಗ್ತಾರ, ಕೆಲವೊಬ್ರು ಲೋಕಲ್ ಟ್ರೈನ್ ಇರ್ತದ. ಅಂದ್ರೆ ಏನರ್ಥ? ಜನ್ಮ 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 ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ, ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ. ನಮಗೆ ನಿಷ್ಠಾ ಬೇಕ್ರಿ ಭಗವಂತ ನಾಮದ ಬಗ್ಗೆ. ನಿಷ್ಠಾ ಅಂದ್ರೆ ಯಾವ ನಾಮ ನಮ್ಮ ಅಂತಃಕರಣದಾಗ ಇಳಿತಾರ, ಏನು ಕೆಲಸ ಮಾಡ್ತದ ಅಂತ ಹೇಳಿ. ಇವತ್ತು ಶನಿವಾರ ಇರೋದ್ರಿಂದ ನಿಮಗೆ ಆಶ್ಚರ್ಯ ಅನಿಸ್ತರಿ, ಭಗವಂತ ಹೆಂಗ್ ನಿಷ್ಠಾದಿಂದ ನಾವು ಆ ಭಗವಂತ ನಾಮ ತಗೊಂಡಿದ್ರೆ ಏನಾಗ್ತದೆ ಅಂದ್ರೆ, ಆಗಿರೋ ಘಟನೆ ನಾ ಹೇಳಿಕತ್ತಿದ್ದೆ, ಆಗಿರೋ ಘಟನಾ ಅಂದ್ರೆ ಬದಲಾವಣೆ ಅಂದ್ರೆ ಹೆಂಗಿರ್ತದ ಅಂದ್ರೆ, ಇಲ್ಲೇ ಮಧ್ಯಪ್ರದೇಶದೊಳಗ ಒಂದು ಊರ ಹೆಸರು ನೆನಪಿಲ್ಲ ನಂಗೆ, ಮಧ್ಯಪ್ರದೇಶದೊಳಗ ಒಬ್ಬವ ಪೊಲೀಸ್ ನೌಕರಿ ಒಳಗಿದ್ದ. ಏನಿದ್ದ? ಪೊಲೀಸ್ ನೌಕರಿ ಒಳಗಿದ್ದ. ಆ ಪೊಲೀಸ್ ಸ್ಟೇಷನ್ ಮಗ್ಗಲ್ಕ ಹನುಮಂತೇವ್ರ ಗುಡಿ ಇತ್ತು. ಸ್ಟೇಷನ್ ಮಗ್ಗಲ್ಕ ಅವ ದಿನನಿತ್ಯ ಹನುಮಂತೇವ್ರ ಗುಡಿಗೆ ಹೋಗಿ ಹನುಮಪ್ಪ ನಮಸ್ಕಾರ ಮಾಡಿ ಡ್ಯೂಟಿಗೆ ಹೋಗ್ತಿದ್ದ. ಬರ್ಬರ್ತ ಏನಾಗ್ಲಿಕ್ಕತ್ತು, ಹನುಮಪ್ಪಗೂ ಇವಂಗ ಏನಾಯ್ತು ಬಾಂಧವ್ಯ. ಎಂತ ಬಾಂಧವ್ಯ ಅಂದ್ರೆ ಅಲ್ಲಿ ಹೋಗಿ ಕೂತ ತಕ್ಷಣ ಸಾಕ್ರಿ ಅವಂಗ ನೌಕರಿನ ಮರ್ತು ಬಿಡ್ತಿದ್ರಿ. ಅವ ದಿನ ಅಲ್ಲಿ ಹೋಗಿ ಕೂತ್ ಬಿಡುದು, ಆಫೀಸ್ ಟೈಮಿಗೆ ಒಂದು ಅರ್ಧ ತಾಸು 1.5 ತಾಸು ಲೇಟ್ ಆಗುದು. ಅಲ್ಲಿ ಹೋಗಿದ ತಕ್ಷಣ ಇನ್ಸ್ಪೆಕ್ಟರ್ ಅವ್ನು ಬೈಯುದು. ಇನ್ಸ್ಪೆಕ್ಟರ್ ಇಷ್ಟು ಒಂದ್ ದಿವ್ಸ ವಾರ್ನಿಂಗ್ ಮಾಡಿದ, ನೋಡ ನೀನ್ ನಾಳಿಂದ ಬರ್ಲಿಲ್ಲ ಅಂದ್ರೆ ನಿನ್ನ ತೆಗೆದ. ಇವ ಏನಂದ, ಇನ್ನು ನೌಕರಿನ ಹೋಗ್ತದೆ, ಜೀವನ ಹೆಂಗ್ ನಡೆಯುದು ಅಂತ ವಿಚಾರ ಮಾಡಿ ಏನ್ ಮಾಡಿದ, ಆತ್ ಬಿಡಪ್ಪ ಅಂತೇಳಿ ಗುಡಿ ಹೊರಗೆ ನಮಸ್ಕಾರ ಮಾಡಿ ಹೊಂಟ್ರಿ. ಗುಡಿ ಹೊರಗೆ ನಮಸ್ಕಾರ ಮಾಡಿ ಹೊಂಟ. ಅವ್ರು ಒಟ್ಟ ಸಮಾಧಾನ ಆಗಿಲ್ರಿ ಅವಂಗ. ಅದು ಅವಂಗ ಸಮಾಧಾನ ಆಗಿಲ್ಲ. ಏನಂದ, ಹನುಮಪ್ಪಗ ಅನ್ಲಿಕ್ಕತ್ತವ, ಮಾರಾಯ ನೀನು ಒಳಗೆ ಬಂದೆ ಅಂದ್ರೆ ನೀನು ನಾನು ಹಿಡ್ಕೊಂಡ್ಬಿಡ್ತೀನಿ, ನಾನು ಬಿಡುದೇ ಇಲ್ಲ. ನಿನ್ನ ಆ ಒಂದು ಆ ರೂಪ ಲಾವಣ್ಯ, ನಿನ್ನ ಸೌಂದರ್ಯ, ನಿಂದ ಒಂದು ಚಿತ್ರ ನನ್ನ ಅಂತಃಕರಣದಾಗ ಮೂಡ್ತದ, ನನಗೆ ಹೊರಗೆ ಹೋಗ್ಬೇಕು ಅನ್ಸಂಗಿಲ್ಲ, ನೀನು ನಾನು ಹಿಡ್ಕೋಬೇಡ ಮಾರಾಯ, ಹೊರಗೆ ನಮಸ್ಕಾರ ಮಾಡಿ ಹೋಗ್ತೀನಿ ಅಂದ. ಒಂದು ವಾರ ಆಯ್ತು, ಹಂಗೆ ಸಮಾಧಾನ ಆಗ್ಲಿಲ್ರಿ. ಒಟ್ಟ ಸಮಾಧಾನ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡಿದ, ಒಂದ್ ದಿವ್ಸ ಬೆಕ್ಕದ್ದಾಗ್ಲಿ ನಡೀದ, ನಾವು ಏನ್ ಸುಡ್ಗಾಡ ತೆಗಿತಾನ ಬಿಡ್ತಾನ, ಅವು ಇವತ್ತು ಏನ್ ಬೆಕ್ಕದ್ದಾಗ್ಲಿ ಅಂತೇಳಿ ಒಳಗೆ ಹೋಗಿ ಕೂತ್ರಿ. ಇವ್ ಭಾಳ ಬೇಡ, ಒಂದು 5 ನಿಮಿಷ ನಮಸ್ಕಾರ ಮಾಡಿ ಹೋಗ್ಬಿಡೋಲ್ಲ ಮತ್ತಂತ ಹೇಳಿ ಹೋದವ. ಹೋಗಿ ಕೂತ್ರಿ, ಏನಾತು, ಸಂಜಾತ್ರಿ ಹೊಗೆಯಲ್ಲ ಎದ್ದು. ಏನಾತು, ಸಂಜಾತು. ಅವಾಗ ಎಚ್ಚರ ಆದ ತಕ್ಷಣ ಏನ್ ಮಾಡಿದ, ಅಯ್ಯೋ ನೋಡ್ತಾನ ಸಂಜೆ ಆಗ್ಯದ, ಇನ್ ನೌಕರಿಗೆ ಹೋಗ್ಲಿ ಬೇಡ, ಮತ್ತೆ ಇನ್ನು ಬಂದಿನಿ, ಇನ್ ಬೈಸ್ಕೊಳ್ಳೋದಾಗ್ತದೆ ಅಂತ ತಿಳ್ಕೊಂಡ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಹತ್ರ ಹೋದ. ಕ್ಷಮ ಮಾಡ್ರಿ, ನನಗೆ ನೌಕರಿನ ತೆಗಿಬೇಡ್ರಿ, ಟೈಮ್ ಭಾಳ ಆಗಿದೆ, ಲೇಟಾಗಿ ಬಂದೀನಿ ಅಂದ. ಆ ಇನ್ಸ್ಪೆಕ್ಟರ್ ಅಂದ, ಹಿಂಗೇಕ್ ಮಾತಾಡ್ಲಿಕ್ಕೆ ನೀ ಅಂದ. ಆಲ್ರೆಡಿ ನಮ್ ಜೊತೆ ಬಂದಿ ಒಬ್ಬ ಕಳ್ಳನ ಹಿಡಿಲಿಕ್ಕೆ ಹೋಗಿದ್ವಿ, ದನಕ್ ನಾವು ಬಡಿ ಬೇಡ ಅಂದ್ರು ಅವ್ನು ದನಕ್ ಬಡ್ದಂಗ್ ಬಡಿದಪ್ಪ ಮಾರ್ಯ, ಅವ್ ಬಡದು ನೋಡಿ ಜೈಲ ಹಾಕಿದವ್ ನೀನ ಇದ್ದಿ, ಮತ್ ಈಗ ಹಿಂಗ್ಯಾಕ್ ಮಾತಾಡ್ಲಿಕ್ಕೈತಿ ಅಂತ. ಇಲ್ರಿ ನಾ ಆಫೀಸ್ಗೆ ಈಗ ಬಂದಿನ ಅಂದ. ಅವಂಗೂ ಆಶ್ಚರ್ಯ. ಅವ್ರ ಜೊತೆ ಇರೋರೆಲ್ಲ ಕಾನ್ಸ್ಟೇಬಲ್ಸ್ ಹೇಳ್ತಾರ, ಅಲ್ಲೋ ನಮ್ ಜೊತೆನೇ ಇದ್ದೀವ ಮಾರ್ಯ ನೀ. ಇಲ್ಲ ನಾ ಖರೇನೆ ಈಗ ಬಂದಿನಂತ, ನಾ ಬಂದಿದ್ದೆ ಈಗ ಇಷ್ಟೊತ್ತು ಎಲ್ಲಿ, ನಾ ಹನುಮಪ್ಪ ಗುಡಿಯಾಗ ಕೂತಿದ್ದೆ, ಈಗ ಬಂದಿನಿ. ಮುಂಜಾನೆ ನಮ್ ಜೊತೆನೇ ಇದ್ದಿ, ಕರೆಕ್ಟ್ 10 ಗಂಟೆಗೆ ಬಂದಿ, ಮತ್ತೆ ಅವ್ನು ಹೊಡೆದು ಬ್ಯಾಡ ಅಂದ್ರು ಹೊಡೆದು ಅವ್ನು ಇಟ್ಟಿ, ಮತ್ತೆ ಈಗ ಹಿಂಗಂತೆಲ್ಲ. ಇಲ್ಲ ಖರೆ ನಾ ಈಗ ಬಂದಿನಿ. ಅವಾಗ ಅವ್ನಿಗೆ ಅನಿಸ್ತದ, ಯಾರು ಬಂದಿದ್ರು. ಸೀದಾ ಮತ್ತೆ ವಾಪಸ್ ಹನುಮಪ್ಪ ಗುಡಿಗೆ ಹೋಗ್ತಾನ, ಹೇಳ್ತಾನ, ಯಪ್ಪ ತಂದೆ, ನಾನು ಹುಚ್ಚಿಡಿಸಿ ನನ್ನ ಸಲ ಹೋಗಿ ನೀ ಏನ್ ಮಾಡಿ ಬಂದಿ. ಇದ್ರಿ ಭಗವಂತ. ನಾವು ಅವನು ಕೇಳಿದ್ರ ಮಜಾ ಅನಿಸ್ತದ್ರಿ. ನಾಮದೇವ್ ಮಹಾರಾಜರ ಮನಿ ಸೋರ್ತಿತ್ತು, ಅದು ರಿಪೇರಿ ಮಾಡಿ ಪುಂಡಲಿಕ್ ರಿಪೇರಿ, ಇದು ಪಾಂಡುರಂಗ ರಿಪೇರಿ ಮಾಡಿ ಬಂದ. ನನ್ನ ಸೋರು ಮನಿ ರಿಪೇರಿ ಯಾರು ಮಾಡ್ಯಾರ್ರಿ? ಏನಿಲ್ರಿ, ಭಗವಂತನ ಹಿಂದೆ ನಾವು ಬೆನ್ನು ಹತ್ತಿದ್ವಿ ಅಂತ ತಿಳ್ಕೊಳ್ಳೋಣ. ನಾ ಬೆನ್ನು ಹತ್ತಿವಿ ಬಿಟ್ಟಿವಿ ಗೊತ್ತಿಲ್ಲ, ತಿಳ್ಕೊಳ್ಳೋಣ. ಬರೇ ಬೆನ್ನು ಹತ್ತಿವಿ ಅಂದ್ರೆ ಸಾಕು, ಅವ ನಮ್ಮನ್ನ
तुझी मंडळी जाण त्यांचे करी ಅದಕ್ಕೆ ರಾಜಾರಾಮ್ ಮಹಾರಾಜ ತುಜಿ ಮಂಡಳಿ ಏನೂ ಮಾಡಬೇಡ್ರಿ, ಸುಮ್ಮನೆ ಚಿದಂಬರ ಭಜನಾ ಮಂಡಳಿ ಸದಸ್ಯರ ಅಂತ ಅನ್ಕೊಂಡು ನೀವು ಹೂ ಅಂದ್ರೆ ಸಾಕ್ರಿ. ಇಲ್ಲೇನು ಬಂದು ಭಜನೆ ಮಾಡ್ಬೇಡ್ರಿ, ತಾಳ ಬಾರಿಸ್ಬೇಡ್ರಿ, ಜಪ ಮಾಡ್ಬೇಡ್ರಿ, ಏನೂ ಮಾಡ್ಬೇಡ್ರಿ. ಸುಮ್ಮ ಅವನ ಲಿಸ್ಟ್ನಾಗ ಏನಾಗ್ಬೇಕು ನಮ್ಗೆ? ನಾವ್ ಹೇಳುದಲ್ರಿ ನಾವು ಭಜನಾ ಮಂಡಳಿ ಸದಸ್ಯರು ಅಂತ. ಅವನ ಲಿಸ್ಟ್ನಾಗ ಬರ್ಕೋಬೇಕಲ್ಲ ರಾಜಾರಾಮ್ ಮಹಾರಾಜರು. ಬಂದಾರಪ್ಪ ಇವರು ಬಂದಾರ ಅಂತೇಳಿ ಲಿಸ್ಟ್ ಬರ್ಸಿದ ಮೇಲೆ ಆ ಲಿಸ್ಟ್ನಾಗ ಹೆಸರು ಇದ್ದಿದ್ದು ಆ ಲಿಸ್ಟ್ ಹೆಸರು ತಗೊಂಡು ಚಿದಂಬರಪ್ಪಗೆ ಇಡ್ತಾನವ. ಅವ್ ಹೇಳ್ತಾನ, ಈ ಮಂಡಳಿ ಭಕ್ತ ಮಂಡಳಿ ಎಲ್ಲಾ ಬಾಗಲಕೋಟೆಗ ಇಷ್ಟು ವರ್ಷದಿಂದ ಭಜನೆ ಮಾಡ್ಲಿಕ್ಕತ್ತಾರ, ಇವ್ರದೆಲ್ಲಾ ಕುಟುಂಬ ಸಂರಕ್ಷಣಾ ಜವಾಬ್ದಾರಿ ಮಾಡ್ಲಿಲ್ಲ ಅಂದ್ರ ಭಜನೆ ನಿಂತು ಹೋಗ್ತದ. ಅದಕ್ಕೇನ್ ಸಂಬಂಧ? ನಮ್ಗೇನ್ ಫರಕ್ ಆಗುದು ಭಜನೆ? ನಾ ಇಲ್ಲಿ ಮೊನ್ನೆ ಚಿಂತನೆ ಮಾಡಿ ಇಷ್ಟು ಆರಾಮ್ ಖುಷಿಯಿಂದ ನಕ್ಕೋತ ನಾವು ಭಜನೆಗೆ ಬರ್ತೀವಿ ಅಂದ್ರೆ ನಮ್ಮ ಕುಟುಂಬ ಎಲ್ಲಾರು ಏನಿದ್ದಾರ ಸ್ವಸ್ಥ ಇದ್ದಾರ ಅಂತ. ಸ್ವಸ್ಥ ಇದ್ದಾರ. ಅದ್ರ ರಕ್ಷಣೆ ಯಾರ್ದದ್ರಿ? ರಾಜಾರಾಮ್ ಮಹಾರಾಜ್ ಹಾಕ್ಯಾರ್ರಿ, ನಾವು ಹಾಕಿಲ್ರಿ. ನಮ್ಗೆ ಅದು ಗೊತ್ತಿಲ್ಲ. ನಮ್ಮ ಕುಟುಂಬ ಸಂರಕ್ಷಣೆ ಮಾಡಂತ ಹೇಳುವಷ್ಟು ಗೊತ್ತಿಲ್ಲ ನಮ್ಗ. ಅವನೇ ಹೇಳ್ಯಾರ ರಾಜಾರಾಮ್ ಮಹಾರಾಜರು, ಭಜನಿಗೆ ಬರೋರ್ ಕುಟುಂಬ ಎಲ್ಲಾ ಸಂರಕ್ಷಣೆ ಮಂಡಳಿ ರಕ್ಷಣಾ ನೀ ಮಾಡಪ್ಪ, ಯಾಕಂದ್ರೆ ನಿನ್ ಭಜನೆ ಇದು ಅದೋದಿತ್ತ. ಯಾಕೆ ಭಜನೆ ನಡಿಬೇಕ್ರಿ? ಭಜನೆ ಯಾಕೆ ನಡಿಬೇಕು? ನಮ್ಮ ಉದ್ಧಾರ ಇರೋದೇ ಭಜನೆ ಒಳಗೆ. ನಮ್ಮ ಉದ್ಧಾರ ಇರೋದೇ ಸತ್ಸಂಗದೊಳಗೆ. ಬಿಟ್ಟು ಎಲ್ಲೂ ಇದ್ರ ಬಿಟ್ಟು ಬೇರೆ ಯಾವ ಮಾರ್ಗ ಇಲ್ರಿ. ಇದ್ರ ಬಿಟ್ಟು ಬೇರೆ ಮಾರ್ಗನೇ ಇಲ್ಲ. ನಮ್ಮ ಉದ್ಧಾರ ಇರೋದೇ ಭಗವಂತ ನಾಮದೊಳಗೆ, ಭಜನೆ ಒಳಗೆ. ಉದ್ಧಾರ ಅಂದ್ರೆ ಏನು? ಮತ್ತೆ ಉದ್ಧಾರ ಅಂದ್ರೆ ಏನ್ರಿ? ಏನ್ 4 ಮನೆ ಬಿಲ್ಡಿಂಗ್ ಕಟ್ಟಿದ್ನ, 4 ಕಾರ್ ತಗೊಂಡೆ, ಇದಕ್ಕೆ ಉದ್ಧಾರ ಅಂತಾರ? ಅಲ್ಲ, ಇದು ಉದ್ಧಾರ ಅಲ್ಲ. ಅದು ಜನ್ಮಾಂತರದಿಂದ ಬರುತ್ತದ ಹೋಗ್ತದ. ಅದ್ರ ಬಗ್ಗೆ ಉದ್ಧಾರ ಅಂದ್ರೆ ಏನು? ನಮ್ಮ ಮನಸ್ಥಿತಿ ಹಿಂದೆ ಹೆಂಗಿತ್ತೋ ಅದಕ್ಕಿಂತ ಈಗ ಏನಾಗ್ಯದ? ಭಿನ್ನ ಆಗ್ಯದ. ಇದು ಉದ್ಧಾರದ ಲಕ್ಷಣ. ಇದು ನನಗೆ ನಿನ್ನೆ ಭಾಳ ಮಜಾ ಅನಿಸ್ತು. ಮಜಲಿಯವ್ರ ಮನೆಗೆ ಹೋಗಿದ್ದೆ. ಅವ್ರು ಭಾಳ ಒಂದು ಅದ್ಭುತ ಮಾತು ಹೇಳಿದ್ರು. ನಿಮ್ ಪ್ರವಚನ ಕೇಳಿ ನಮ್ಮ ಮನಸ್ಥಿತಿ ಹಿಂಗಾಗ್ಯದಲ್ರಿ, ಎಷ್ಟು ಗಟ್ಟಿ ಆಗಿಬಿಟ್ಟಿವಂದ್ರ ಅವ್ರು ನಮ್ಮ ಮನಿ ಮಾಲಕರು ಹೇಳಿದ್ರು, ನಿಮ್ ತಂದೆಯವ್ರದ್ದು ಇಲ್ಲಿ ಮಾಡ್ಬೇಡ್ರಿ, ಮುಂದೆ ನೀವು ಬಿಟ್ಟು ಹೋದ್ಮೇಲೆ ಯಾರು ಬಾಡಿಗೆ ಬರಂಗಿಲ್ಲ ಅಂದಿದ್ದಕ್ಕೆ ನಾವೇನು ವಿಚಾರ ಮಾಡ್ಲಿಲ್ರಿ. ಭಗವಂತನ ನಿರ್ಧಾರದ ಕಾಣಿಸ್ತದ, ಇಲ್ಲಿ ಮಾಡುವಂಗಿಲ್ಲ. ನಮ್ಮ ಸ್ವಂತ ಮನ್ಯಾಗ ನಮ್ಮ ಅಪ್ಪಾರ ಅಪೇಕ್ಷೆ ಇತ್ತು ಅಂತೇಳಿ ರಾತ್ರಿ ಅವ್ರ ತಂದೆಯನ್ನು ತೀರ್ಕೊಂಡಂತವ್ರು ಏನ್ ಮಾಡ್ಬಿಟ್ರು, ಅವರು ಬೆಳಗಾವ್ ಕರ್ಕೊಂಡೋಗಿ ಅಲ್ಲೇ ಮುಗಿಸಿದ್ರು. ಆದ್ರೆ ಅವ್ರು ಒಂದು ಮಾತು ಸದಕ್ಕೆ ಅವ್ರಿಗೆ ಓನರ್ ಬಗ್ಗೆ ಬ್ಯಾಸರ ಇಲ್ಲ. ಇನ್ನು ಹೋಗಿದ್ವಿ ನಾವು ಅವ್ರ ಮನೆಗೆ. ಒಂದು ಮಾತು ಸದಕ್ಕೆ ಅವ್ರಿಗೆ ಏನು ಅವ್ರ ಓನರ್ ಬಗ್ಗೆ ಇದು ರೀ ಬದಲಾವಣೆ ಅಂದ್ರೆ ಇದು. ಸತ್ಸಂಗದಾಗ ಭಜನೆ ಒಳಗೆ ಬಂದು ಆಗು ಬದಲಾವಣೆ ಅಂದ್ರೆ ಏನು? ಈ ಮನಸ್ಥಿತಿ ಬದಲಾಗ್ತದೆ. ಏನಿಲ್ರಿ, ಪರಿಸ್ಥಿತಿ ಹೆಂಗರ ಇರ್ಲಿ, ಬದಲಾಗಬೇಕಾಗಿದ್ದೇನು? ಯಾಕೆ ಪರಿಸ್ಥಿತಿ ನಮ್ಮ ನಿಯಂತ್ರಣದೊಳಗ ಇಲ್ಲ. ಪರಿಸ್ಥಿತಿ ನಮ್ಮ ನಿಯಂತ್ರಣದಾಗ ಇಲ್ರಿ. ಪರಿಸ್ಥಿತಿ ನಮ್ಮ ನಿಯಂತ್ರಣ ಅದರಿ. ನನ್ನ ಮಗ, ನನ್ನ ಸೊಸಿ, ನನ್ನ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಅಣ್ಣ ತಮ್ಮ, ಅವ್ವ ಅಕ್ಕ, ಅಣ್ಣ ಮಾಮ ಎಲ್ಲಾರು ನಾ ಹೇಳ್ದಂಗೆ ಕೇಳ್ತಾರ ಅಂತ ಏನ್ರ ಆಗ್ಯದ ಇವತ್ತಿನ ತನ? ಆಗ್ಯದೇನ್ರಿ? ಯಾರ್ದಾರ ಬರೆದು ಕೊಟ್ಟು ತೋರಿಸ್ಬಿಟ್ರಿ. ಮತ್ತೆ ಆದಿ ಕಾಲದಿಂದ ಇವತ್ತಿನ ತನ ಎಲ್ಲೂ ಆಗಿಲ್ಲ ಇದು. ಎಲ್ಲಾರು ಅವ್ರವ್ರ ಪಾಡಿಗೆ ಅವ್ರು ಇರ್ತಾರ, ಅವ್ರ ಪಾಡಿಗೆ ಹೊಡಿತಾರೆ ಗಾಡಿ. ಏನು ಬದಲು ಮಾಡ್ಲಿಕ್ಕೆ ಯಾರನ್ನು ನಾವು ಸಾಧ್ಯ ಇಲ್ಲ. ಬದಲು ಮಾಡ್ಕೋಬೇಕಾಗಿದ್ದೇನು? ನಮ್ಮ ಮನಸ್ಥಿತಿ. ಏನು ಮನಸ್ಥಿತಿ? ಇವ್ರು ಹಿಂಗ ಯಾರು ನಮ್ಮ ಸುತ್ತಮುತ್ತ ಇರೋರು ಹಿಂಗ ಇದಂತ ಖಾತ್ರಿ ಮಾಡ್ಕೊಂಡ್ವಿ ಅಂದ್ರೆ ಏನಾಗ್ತದೆ? ನಮ್ಮ ಮನಸ್ಥಿತಿ ಅವಾಗ ಅಂತ. ಇಲ್ಲಾಂದ್ರೆ ಜೀವನ ಮೀಡಿಯಾ ಅವ್ರ ಹಿಂಗಂದ್ರಿ, ಅವ್ರ ಹಂಗಂದ್ರಿ, ಅದು ಹಿಂಗಾದ್ರಿ, ಅವ್ರ ಹಂಗಂದಿದ್ರಿ, ಇವ್ರು ಹಿಂಗಂದಿದ್ರಿ, ಇದ್ರಾಗ ನಮ್ಮ ಆಯುಷ್ಯ ಕಳೆದ್ವಿ ಅಂತ ಇಟ್ಕೊಳ್ಳೋಣ ನಾವು. ಇದ್ರಾಗ ನಮ್ಮ ಆಯುಷ್ಯ ಹೋತು ಅಂತ ಇಟ್ಕೊಳ್ಳೋಣ್ರಿ. ಬಂದಿದ್ದೆ ಅದಕ್ಕೆ ಪರಿಸ್ಥಿತಿ ಸುಧಾರ್ಲಿಕ್ಕೆ. ಪರಿಸ್ಥಿತಿ ಸುಧಾರ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಏನು ಸಾಧ್ಯ? ಏನು ಸುಧಾರಿಸ್ಕೋಬೇಕು ನಾವು? ನಮ್ಮ ಮನಸ್ಥಿತಿ ಹೆಂಗ್ ಬದಲಾಗ್ತದ ಅಂದ್ರೆ ನೋಡು, ದೃಷ್ಟಿಕೋನದಿಂದ. ಅಂದ್ರೆ ನಾವ್ ಏನ್ ಮಾಡ್ಬೇಕಾಗ್ಯದ? ದೃಷ್ಟಿ ಬದಲಿಸ್ಕೊಳ್ಳಿ. ದೃಷ್ಟಿ ಬದಲಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ದೃಷ್ಟಿ ಬದಲ್ಬೇಕಂದ್ರೆ ಏನಾಗಬೇಕು? ವಿವೇಕ ಜಾಗೃತ ಆಗ್ಬೇಕು. ವಿವೇಕ ಜಾಗೃತ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಭಗವಂತ ನಾಮಸ್ಮರಣೆ ಮಾಡ್ಬೇಕು, ಸತ್ಪುರುಷರ ಸತ್ಸಂಗದಾಗ ಇರ್ಬೇಕು, ಸಾಧು ಸಂತರ ಒಡನಾಟದಾಗ ಇರ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು, ಅವ್ರು ಕೊಟ್ಟಿರೋ ನಾಮ ಭಜನಾ ಪದ್ಧತಿ, ಅವ್ರು ಕೊಟ್ಟಿರೋ ಸಂಪ್ರದಾಯದಂಗ 4 ಹೊತ್ತು ಭಜನೆ ಅಂದ್ರೆ 4 ಹೊತ್ತು, 2 ಹೊತ್ತು ಅಂದ್ರೆ 2 ಹೊತ್ತ ಏನ್ ಹಾಕೊಟ್ಟಾರ ಆ ಪರಂಪರಾದಾಗ ನಾವು ನಡ್ಕೊಂಡ್ವಿ ಅಂದ್ರ ನಮಗ ಅದ್ರೊಳಗೆ ರುಚಿ ಹತ್ತದ. ನಾಮಸ್ಮರಣೆ ರುಚಿ ಹತ್ತದ. ನಾಮಸ್ಮರಣೆಯಿಂದಾಗಿ ಸತ್ಪುರುಷರ ಕೃಪಾ ಆಗ್ತದ. ಕೃಪಾದಿಂದಾಗಿ ವಿವೇಕ ಜಾಗೃತ ಆಗ್ತದೆ. ವಿವೇಕ ಜಾಗೃತದಿಂದ ದೃಷ್ಟಿ ಬದಲಾಗ್ತದೆ. ದೃಷ್ಟಿ ಬದಲಾಗೋದ್ರಿಂದ ನಮ್ಮ ಮನಸ್ಥಿತಿ ಭಾಳ ಅದ ರೀ. ಪ್ರೊಸೀಜರ್ ಇದೇನದ? ಪ್ರೊಸೀಜರ್ ಭಾಳ ಅದ. ಇಷ್ಟೆಲ್ಲ ನಮಗೆ ತಿಳಿಯಂಗಿಲ್ಲ ಬಿಡುವ ಮಾರ. ನಾವು ಎಲ್ಲಿ ಗುದ್ದಾಡೋನು? ನಾವು ನಮ್ಮ ಪಾಡಿ ಭಜನೆ ಮಾಡ್ಕೊಂಡು ಹೋಗ್ತೀವಿ ಸಾಕು. ಇಷ್ಟಂದ್ರೂ ಸಾಕು. ನಮ್ಗೆ ಏನು ಇದು ಯಾವ್ದು ತಿಳಿಲಿಲ್ಲಪ್ಪ. ಬ್ಯಾಡ, ಏನೂ ಮಾಡೋದು ಬ್ಯಾಡ. ಭಜನೆ ಮಾಡ್ಕೊಂಡು ಹೋಗೋಣ ಸಾಕು.
ಭಜನೆಗೆ ಬರ್ತೀವಿ, ಒಂದು 4 ಹಾಡ್ತಾರ ಕೇಳ್ತೀವಿ, ಒಂದು 4 ಮಾತು ಹೇಳ್ತಾರ ಕೇಳ್ತೀವಿ, ನಮ್ಮ ಪಾಡಿಗೆ ನಾವು ಹೆಂಡತಿ ಮಕ್ಕಳು ನಮ್ಮ ಮನ್ಯಾಗ ನಾವು ಆನಂದವಾಗಿದ್ದೀವಿ, ಇಷ್ಟೂ ಸಾಕು. ಆದ್ರೆ ಏನು ಮಾಡ್ಬೇಕು? ಇಷ್ಟೇ ಮಾಡ್ಬೇಕು. ಏನು ತಿಳಿತಿಲ್ರಿ? ಇಷ್ಟೇ ಮಾಡಿದ್ರೆ ಸಾಕು. ಇಷ್ಟೇ ಮಾಡ್ತೀವಿ ನಾವು. ಏನಂತೀವಿ ನಾವು? ಭಾಳ ಮಜಾ ಐತೀವ್ರಿ. ನಾವು ಒಂದು ವರ್ಷ 2 ವರ್ಷ ಕಂಟಿನ್ಯೂಸ್ ಭಜನೆಗೆ ಹೋದ ತಕ್ಷಣ ನಮ್ಮ ಮನೆ ಮಗ್ಳಿನವ್ರಿಗೆ ನೋಡಿ ದೃಷ್ಟಿ ಬಿಡ್ತೀವಿ. ನಾವು ಏನಂತೀವಿ? ನೋಡ್ರಿ ನಾವು ಹೆಂಗ್ ಹೊಂಟೀವಿ, ನೀವೇ ಬರವಲ್ರಿ ಅಂತೀವಿ. ನಿನ್ಗೆ ಎದಕ್ ಬೇಕು? ಅವ್ರು ಬರ್ಲಿ ಬಿಡ್ಲಿ, ನೀ ಯಾವಾಗಿಂದ ಚಾಲೂ ಮಾಡಿ? ಏನ್ರಿ ನಾವು 5 ವರ್ಷ ಕಂಟಿನ್ಯೂಸ್ ಹೊಂಟಿವಿ. ಅವ್ರು ಏನ್ರಿಪ್ಪ ಯಾವಾಗಾರ ಬರ್ತಾರ, ಯಾವಾಗಾರ ಹೋಗ್ತಾರ, ವರ್ಷಕ್ಕೊಂದು ಬೆಟ್ಟ ಹಾಕ್ತಾರ, 6 ತಿಂಗಳು ಬರೋದು. ಅಲ್ಲಪ್ಪ, ಅವ್ರು ಯಾವಾಗಾರ ಬರ್ಲಿ, ಯಾವಾಗಾರ ಹೋಗ್ಲಿ, ತಗೊಂಡು ನಮಗೇನಾಗುದು? ಉದ್ಧಾರ ಯಾರ್ದಾಗಬೇಕಾಗ್ಯದ? ಇದು ಭಾಳ ಸಲ ಚಿಂತನೆ ಮಾಡ್ತೀನಿ ನಾ. ರಮಣ ಮಹರ್ಷಿಗಳ ಆಶ್ರಮಕ್ಕೆ ಇಬ್ರು ಬಂದಿದ್ರಂತ್ರಿ. ಅಂತಿದ್ರಂತವ್ರು, ಬಾತ್ರೂಮ್ ಇಲ್ಲಿರ್ಬೇಕು, ಟಾಯ್ಲೆಟ್ ರೂಮ್ ಇಲ್ಲಿರ್ಬೇಕು, ಕೈ ತಕ್ಕೊಳ್ಳಿ ಕಲ್ಲಿರ್ಬೇಕು, ಇದು ಅಲ್ಲಿರ್ಬೇಕು, ಇದು ಅಲ್ಲಿರ್ಬೇಕು ಅಂತ ಶಿಷ್ಯ ಅಂದಂತ. ಗುರುಗಳು ಯಾರೋ ಒಂದಿಬ್ರು ಬಂದಾರ್ರಿ, ಹಿಂಗೆ ಮಾತಾಡ್ಲಿಕ್ಕತ್ತಾರ. ಅದಕ್ಕೆ ಅವ್ರು ಅಂದ್ರಂತ, ನೋಡ್ಬಾ ತಮ್ಮ, ಆಶ್ರಮಕ್ಕೆ 2 ಥರ ಜನ ಬರ್ತಾರೆ. ಒಂದು ಆಶ್ರಮ ಸ್ಥಿತಿ ಬದಲಿಸ್ಲಿಕ್ಕೆ ಬಂದಿರ್ತಾರೆ ಅವರು. ಅದು ಏನು ಮಾಡ್ತಾರೆ ಅವರು? ಇದು ಎಲ್ಲಿರ್ಬೇಕು, ಅದು ಅಲ್ಲಿರ್ಬೇಕು, ಅದನ್ನ ಬದಲು ಮಾಡ್ಲಿಕ್ಕೆ ಬಂದಿರ್ತಾರೆ. ಕೆಲವು ಮಂದಿ ತಮ್ಮ ಉದ್ಧಾರಕ್ಕೆ ಬಂದಿರ್ತಾರೆ. ಹೆಂಗಾರ ಇರ್ಲ್ರಿ, ನಮ್ಗೇನು ನೋಡು ತಗೊಂಡು ನಾವ್ ಎದಕ್ಕೆ ಹೋಗಿವಿ? ನಾವು ಆಶ್ರಮ ಬದಲು ಮಾಡ್ಲಿಕ್ಕೆ ಹೋಗೋರಲ್ರಿ. ನಾವು ಎದಕ್ಕೆ ಹೋಗ್ಬೇಕು? ನಾವು ಬದಲಾಗಬೇಕಾಗಿದ್ರಿ. ನಾವು ಬದಲಾಗ್ಬೇಕು. ಆಶ್ರಮ ಬದಲು ಮಾಡ್ಲಿಕ್ಕೆ ಅದು ಬೇರೆ ಇರ್ತಾರ ಅವ್ರು, ಅದಕ್ಕಾಗಿ ಬಂದಿರ್ತಾರ. ಅದು ಅವ್ರದೇ, ಅವ್ರು ಮಾಡ್ತಾರ. ಅವ್ರು ಬಿಟ್ಟು ಬಿಡೋರು. ಅದನ್ನ ನಮ್ಮದಲ್ಲ. ನಮ್ದು ಏನ್ ಮಾಡ್ಕೊಳ್ಳಿ ನಾವು? ಪರಮಾರ್ಥ ಹಾದಿ ಅಂದ್ರೆ ಹೆಂಗ್ ಗೊತ್ತೇನ್ರಿ? ಕುದುರೆಗೆ ಇನ್ನು ಕಟ್ಟಿದಂಗೆ. ಇದು ಏನು ಹೇಳ್ರಿ? ಇದು ಕಟ್ಟಿದಂಗೆ ನೋಡ್ರಿ. ಹಿಂಗಿದ್ವಿ ಉದ್ಧಾರ ಆಗ್ತೀವಿ. ಇದು ಬಿಚ್ಚಿತ್ತು ಅಂದ್ರೆ ಮೂರು ಹೊತ್ತು. ಇದು ಗುರುಗಳು ಕಟ್ಟಿ ಕಳ್ಸಿರ್ತಾರೆ. ಹಿಂಗೆ ಹೊಳತ್ ನಮ್ಗೆ ಇದ್ರಾಗ ಇರ್ಲಿಕ್ಕೆ ಇದು ಕಟ್ಟಿದ ಹೊಳತ್ ನಮ್ಗ 7 ದಿವಸ ಸಪ್ತಾಹ ಮುಗಿತಾ ಯಾವಾಗ ಕಿತ್ತು ಹೋಗ್ದ್ರು ಸಾಕು ಮಾರೆ. ಯಾವಾಗ ಹೋಗ್ಯಾರ ಸುರೇಶ್ ಮಹಾರಾಜ್? 8 ದಿವಸ ಆತು ಮಾರೆ, ಇಲ್ಲೇ ಇದ್ದಾರೆ. ಯಾವಾಗ ಹೋಗ್ತಾರ? ನಮಗೂ ಏನ್ ಸಂಸಾರದ ಹೆಂಡತಿ ಮಕ್ಳು ಇದ್ದಾರೆ. 7 ದಿವಸ ಆತ್ ಮಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ರಾತ್ರಿ 11 ತನ ಯಾವಾಗ ಹೋಗ್ಯಾರೋ ಮಾರೆ. ಯಾವಾಗ ನಾ 10 ದಿವಸ ಪೇಪರ್ ಓದಿಲ್ಲ, ಯಾವಾಗ ಪೇಪರ್ ಓದಿಲ್ಲ ಅಂತ ಹಾದಿ ಕಾಯ್ಲಿಕ್ಕೆ ತೆಗೆದಿಟ್ಟಿಲ್ಲ 7 ದಿವಸದ ಪೇಪರ್. ಏನ್ ಮಾಡ್ತೀರಿ ತಗೊಂಡು? 7 ದಿವಸ ಮಾಡಿ ಏನು ಲಾಭ ಆತ್ ನಮ್ಮ ಸಪ್ತಾಹದಾಗ ಓಡಾಡಿ? 7 ದಿವಸಕ್ಕೆ ಹೇಳ್ತಾರೆ ಕೆಲ ಮಂದಿ. ಊರಿಗೆ ಹೋದ್ಮೇಲೆ ನೋಡ್ರಿ, ಈಗೇನು ಇಲ್ಲಿ ಬಂದಿರ್ತೀವಿ 10 ದಿವಸದ ಪೇಪರ್ ತೆಗೆದಿಟ್ಟಿರ್ತೀನಿ ನಾ. ಆಮೇಲೆ 10 ದಿವಸ ಆದ್ಮೇಲೆ ಹಿಂದೆಲ್ಲ ಕೂತ್ಕೊಂಡು ನಿವಾಂತ ಪೇಪರ್ 10 ದಿವಸ ಪೇಪರ್ ಓದಿ ಜಗತ್ತ ನಿಂತಿರ್ತದ. ನಿಂತದೇನ್ರಿ? ಈಗ ಬಂದೀವಿ ಇಲ್ಲಿ. ಎಷ್ಟಕ್ಕೆ ಬಂದೀವಿ ನಾವು? 5:05 ಬಂದೀವಿ. ಎಷ್ಟೊತ್ತಾತಿ? 8:30. ಇನ್ನೊಂದು ತಾಸು ಇರ್ತೀವಿ. ಯಾಕಂದ್ರೆ ಉಪಾರ ಎಲ್ಲ ವಾಸನೆ ಬರ್ಲಿಕ್ಕೆ ಗಮ್ಮಾಗಿ ಇನ್ನೊಂದು ತಾಸು ಇದ್ದೇವೆ. ಈಗ ಇಷ್ಟು 3 ತಾಸಾಗ ಜಗತ್ತು ಏನ್ರ ನಿಂತದೇನ್ರಿ? ಜಗತ್ನಾಗ ಏನ ಅಲ್ಲೋಲ್ ಕಲ್ಲೋಲ್ ಆಗ್ಯದ? ನಮ್ಮ ಸಂಬಂಧಪಟ್ಟಿದ್ದನ್ರಿ ಜಗತ್ತಿಗನ್ರಿ ಏನಾರ ನಮಗೆ ಫರಕ್ ಆಗ್ಯದ? ಏನು ಫರಕ್ ಆಗ ತಣ್ಣಗಿದ್ದೀವಿ ನಾವು. ಹಿಂಗೆ ಕಾಯಂ ತಣ್ಣಗೆ ಇರಬೇಕು ಅನ್ನೋದಕ್ಕೆ ಇದೆಲ್ಲ ಏನದ? ಪ್ರಾಕ್ಟೀಸ್ ರೀ. ಅದಕ್ಕೆ ಇಂಗ್ಲೀಷ್ನಾಗ ಸಣ್ಣವ್ರಿದ್ದಾಗ ನಮ್ಮ ಶಾಲೆಗೆ ಒಂದು ಮಾತು ಹೇಳ್ತೀವಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್. ನೋಡ್ರಿ ಎಷ್ಟು ಚಂದ ಅಂತೀರಿ ಎಲ್ಲರೂ. ಗೊತ್ತದ ನಮ್ಗೆ, ಪರ್ಫೆಕ್ಟ್ ಆಗ್ಲಿಕ್ಕೆ ಒಲ್ವಿ ನಾವು. ಗೊತ್ತದ ನಮ್ಗೆ ಪ್ರಾಕ್ಟೀಸ್, ಆದ್ರೆ ಮಾಡ್ಲಿಕ್ಕೆ ಒಲ್ವಲ್ಲ. ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಲ್ವಿ. ಸಾಕಷ್ಟಪ್ಪ ಇದೆ ನಮ್ಮ ವಿಚಿತ್ರ ಅನಿಸ್ತದೆ. ನಮ್ಮ ಮನಸ್ಸಿನ ಸಾಮರ್ಥ್ಯ ಕಡೆ ಯಾವಾಗಲೂ ಆ ಕಡೆ ವಾಲ್ತದ ಅಂತ ಹೇಳಿ ಸತ್ಪುರುಷರು ನಮಗೆ ಕಟ್ಟಿ ಹಾಕ್ಲಿಕ್ಕೆ ಸಂಪ್ರದಾಯದೊಳಗೆ ನಿಯಮಗಳನ್ನ ಹಾಕಿ ಕೊಟ್ಟಾರ್ರಿ. ನಮ್ಮನ್ನು ಉದ್ಧಾರಕ್ಕೆ ಹಾಕಿ ಕೊಟ್ಟಾರ. ನಾವು ಮಾಡೋದ್ರಿಂದ ಅವ್ರ ಮೇಲೆ ಉಪಕಾರ ಅಲ್ಲ, ನಮ್ಮ ಉದ್ಧಾರಕ್ಕೆ. ಯಾಕೆ ಇಂಚಿಗೇರಿ ಸಪ್ತಾಹದಾಗ 4 ಹೊತ್ತು ಭಜನೆ ಹಾಕಿದ್ರು? ಯಾಕಂದ್ರೆ ಸಂಸಾರ ಎಷ್ಟು ಮಾಡೋದು ಸಾಕಂಗಿಲ್ಲ ಅಂತ ಅವ್ರಿಗೆ ಗೊತ್ತಿರಿ. ಅದಕ್ಕೆ 4 ಹೊತ್ತು ಹಾಕಿದ್ರು. ನಮ್ದ್ರಾಗ ಹಾಕ್ಯಾರಿ, ಮುಂಜಾನೆ ಕಾಕಡಾಡ್ತೀವಿ, ಸಂಜೆ ಮುಂದೆ ಭಜನೆ. ಎಷ್ಟು ದಿವಸ ಎಷ್ಟು ಮಂದಿ ಮಾಡ್ತೀವಿ ನಾವು ಇದನ್ನ? ಎಷ್ಟು ಮಂದಿ ಮಾಡ್ತೀವಿ? ಮಾಡ್ಲಿಕ್ಕೆ ಆಗ್ತದ? ಹೆಬ್ಬಳ್ಳಿಯವ್ರ ಸಂಪ್ರದಾಯ ಅದ, ಪ್ರಸಾದ ಕೈಯಾಗ ಕೊಟ್ಟ ತಕ್ಷಣ ಸದಾ ಸರ್ವದಾ ಯೋಗ ಪೂಜಾ ಗಡಾವ ಅಂತ ಹೇಳಿ ಪ್ರಸಾದ ಮಾಡುದು. ನಮ್ದು ಹಂಗಲ್ರಿ. ಕೈಯಾಗ ಸಿಕ್ಕ ತಕ್ಷಣ ತಿಂದೇವಿಲ್ಲ ಗಬ 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 ತಿಂತೀವಿ. ಅಂದ್ರೆ ಏನ್ ಅರ್ಥದ? ಏನು ನಮ್ಮ ಕೈಯಾಗ ಬರ್ತದನ್ನ ಭಗವಂತಗ ನಿವೇದನ ಮಾಡಿ ಅರ್ಪಣಾ ಮಾಡಿ ತಿನ್ನಬೇಕು ಅನ್ನೋ ಪದ್ಧತಿ. ಇದನ್ನ ನಾವು ಮಾಡ್ಕೋಬೇಕು. ಸತ್ಪುರುಷ ಜೀವನ ಚರಿತ್ರೆ. 2 ಸತ್ಪುರುಷರು ಇದೇ ವಾರದೊಳಗೆ ಅವ್ರದ್ದು ಪುಣ್ಯತಿಥಿ ಜಯಂತಿ ಆಗೋಗ್ಯದ. ಒಬ್ರು ಸಮರ್ಥ ರಾಮದಾಸ್ ಮಹಾರಾಜರು ಗ್ರಂಥರಾಜ ದಾಸಬೋಧವನ್ನು ರಚನೆ ಮಾಡಿರುವಂತ ಅದ್ಭುತವಾದಂತ ಸನ್ಯಾಸಿಗಳು, ಶಿವಾಜಿ ಮಹಾರಾಜರ ಗುರುಗಳು. ಈ ಹಿಂದೂ ರಾಷ್ಟ್ರ ಇವತ್ತೆಲ್ಲರೂ ನಾವು ಹಿಂದೂ ರಾಷ್ಟ್ರ ಸನಾತನ ಹಿಂದೂ ಧರ್ಮದೊಳಗೆ ನಾವು ಇದ್ದೀವಿ ಅಂದ್ರೆ ಅದು ಶಿವಾಜಿ ಮಹಾರಾಜರದ ಕೃಪಾ, ಸಮರ್ಥ ರಾಮದಾಸ್ ಮಹಾರಾಜರ ಕೃಪಾ. ಅದಾದ್ಮೇಲೆ ಬ್ರಹ್ಮಾನಂದ ಮಹಾರಾಜರು. ಈ 2 ಸತ್ಪುರುಷ ಜೀವನ ಚರಿತ್ರೆ ಏನಿಲ್ರಿ. ಯಾಕೆ ಒತ್ತಿ ಹೇಳಿಕತ್ತೇನಂದ್ರ ನಮ್ಮ ಸಂಸಾರದ ಚರಿತ್ರೆ ಭಾಳ ಓದಿವ್ರಿ, ಭಾಳ ಕೇಳಿಬಿಟ್ಟಿವಿ. ಅದಕ್ಕೆ ಏನ್ ಮಾಡೋಣ, ಇಂಥ ಸತ್ಪುರುಷ ಜೀವನ ಚರಿತ್ರೆ ಏನ್ ಮಾಡ್ಬೇಕು? ಓದ್ಬೇಕು.
ಓದ್ಲಿಕ್ಕೆ ಏನ್ ಮಾಡೋಣ, ಸಮಯ ಸ್ವಲ್ಪ ನಮ್ಮ ಜೀವನದೊಳಗ ಸತ್ಪುರುಷ ಜೀವನ ಚರಿತ್ರೆಯನ್ನ ಮೇಲಿಂದ ಮೇಲೆ ಏನ್ ಮಾಡೋಣ್ರಿ, ಮನೆಯೊಳಗ ಓದ್ಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ನಮ್ಮ ಮನ್ಯಾಗ ಸತ್ಪುರುಷ ಜೀವನ ಚರಿತ್ರೆ ಓದಿದ್ವಿ ಅಂದ್ರ ಇಷ್ಟಂತ ತಿಳ್ಕೊರಿ, ಯಾವ ಸತ್ಪುರುಷರ ಕೈ ಚರಿತ್ರೆ ನಮ್ಮ ಕೈಯಾಗ ಹಿಡ್ಕೋತೀವಿ ಆ ಸತ್ಪುರುಷರ ಕೃಪಾ ನಮ್ಗೆ ಆಗ್ತದ, ಆ ಸತ್ಪುರುಷರ ಆಹ್ವಾನ ನಮ್ಮ ಮನೆಯೊಳಗೆ ಆಗ್ತದ, ನಮ್ಮ ಮನೆ ಏನಾಗ್ತದ ಅವಾಗ ಸಮಾಧಾನ ಆಗ್ತದೆ. ಯಾವ್ದು ಬೇಕಾದ ಚರಿತ್ರೆ ಕೈಯಾಗ ಇಟ್ಕೊರಿ, ಆ ಚರಿತ್ರೆ ಮುಖಾಂತರ ಆ ಸತ್ಪುರುಷರ ಆಹ್ವಾನ ಗ್ರಂಥದೊಳಗೆ ಆಗ್ತದ. ಓದೋದ್ರಿಂದ ಆ ಸತ್ಪುರುಷರ ಕೃಪಾ ನಮಗಾಗ್ತದ, ನಮಗಾಗೋದ್ರಿಂದ ನಮ್ಮ ಮನೆ ಏನಾಗ್ತದ ಸಮಾಧಾನ ಆಗ್ತದ. ಮನೆಯೊಳಗೂ ಇದ್ರು ನಮಗೇನು ಅನ್ನಿಸ್ತದ, ಶಾಂತ ಸಮಾಧಾನ ಅನ್ನಿಸ್ತದ. ಮನೆಯೊಳಗೆ ಇದ್ದಾಗೂ ನಮ್ಗೇನಾಗಬೇಕಾಗಿದೆ, ಸಮಾಧಾನ ಆಗ್ಬೇಕಾಗಿದೆ. ಮನೆಯೊಳಗೆ ಇದ್ದ ತಕ್ಷಣ ಎದ್ದು ಓಡಿಸಿ ಹೋಗುವಂಗ ಆಗ್ಬಾರ್ದು. ಏನಾಗ್ಬೇಕು ಮನೆಯೊಳಗೆ, ಎದಕ್ಕಾಗಿ ಸಮಾಧಾನ ಅಂದ್ರೆ ಗುರುಗಳು ನಾಮಸ್ಮರಣೆ ಸತ್ಪುರುಷರ ಜೀವ ಆ ಚರಿತ್ರೆ ಓದೋದ್ರಿಂದ ಅದರಿಂದಾಗಿ ನಮಗೆ ಸಮಾಧಾನ ಸಿಗಬೇಕೇ ಹೊರತು ನನ್ನ ಹತ್ರ ಇಷ್ಟು ದುಡ್ಡದ, ರೊಕ್ಕದ, ಬಂಗಾರದ, ಆಸ್ತಿ ಅದ, ನನ್ನ ಮಕ್ಕಳೆಲ್ಲ ಇಷ್ಟು ದೊಡ್ಡವರಿದ್ದಾರೆ, ಇಷ್ಟೆಲ್ಲ ಅದ, ಇದರಿಂದ ಸಮಾಧಾನ ಸಿಗ್ತದ ಅನ್ನೋದು ಸುಳ್ಳು. ಯಾಕಂದ್ರೆ ಇವ್ಯಾವು ಶಾಶ್ವತ. ಗುರುಗಳು ಮೇಲಿನ ಮೇಲೆ ಹೇಳ್ತಿರ್ತಾರೆ, ಒಂದು ನಾರ ಬಿಡ್ತೀನಿ, ಇಲ್ಲಾಂದ್ರೆ ಅವ್ರ ನಮ್ಮನ್ನ ಇದನ್ನೇನು ಹೇಳ್ತೀರಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಓದ್ತದ. ಯಾಕಂದ್ರೆ ಈಗ ಎಲ್ಲರೂ ನನಗನ್ನಿಸ್ತದ 2001 ಜನವರಿ 26 ಅಂದ್ರೆ ಎಲ್ಲರೂ ಹುಟ್ಟಿದವರು ಇದ್ದೀವಿ. 2001 ಜನವರಿ 26 ಹುಟ್ಟಿದವರು ಇದ್ದೀವಿ. ರಾತ್ರಿ 2001 ಜನವರಿ 26 ಗುಜರಾತ್ ಭುಜ್ದೊಳಗೆ ಭೂಕಂಪ ಆದ್ರೆ ಬೆಳಗ್ಗೆ ಹೊರದ್ರಾಗ ಏನೇನು ಊರ ಇಲ್ಲ. ಏನ್ರಿ ಊರ ಇಲ್ಲ ಅಂದ್ರೆ ಏನರ್ಥ, ಬೆಳಗ್ಗೆ ಹರಿದ್ರಾಗ ಏನಾಗ್ತದ, ಮೊನ್ನೆ ಬೆಳಗ್ಗೆ ಹರಿದ್ರಾಗ ಏನಾಗ್ತದಂತ ಘಟನಾ ಹೇಳ್ತೀನಿ. 3 ದಿವಸ ಆರಾಧನೆ ರೀ, 3 ದಿವಸ ಆರಾಧನೆ. 1ನೇ ದಿವ್ಸ ಬಿಟ್ರೆ ನಡೀತ ಬಿಡ್ರಿ, ಮತ್ತೆ 2 ದಿವಸ ಇರ್ತಲ್ಲ, ಹೋದ್ರಾತ. ಇಲ್ಲ ರೀ 3ನೇ ದಿವಸ ಹೋದ್ರಾತ. ಏನಾತ, 3 ದಿವಸ ಅಲ್ರಿ, 3 ದಿವಸ ಅಂದೆನಾ. ಹೋಗ್ಬರ್ರಿ ನಾಳೆ ಏನಾತು, ಫೋನ್ ಬಂತು, ಒಬ್ರು ಗೊಟ್ಟಕ್ ಅಂದಾರ ಮನ್ಯಾಗ ಕೂಡ್ನಿ ಅಂದ್ರ. ಏನಾತ ಸಿಕ್ಕ ಅವಕಾಶ ಏನ್ ಮಾಡಿದ್ವಿ ನಾವು, ಹಿಂಗದ ನೋಡ್ರಿ, ಹಿಂಗದ. ಅದಕ್ಕೆ ಏನ್ ಮಾಡ್ಬೇಕು, ಸಿಕ್ಕದ ಸಂಜೆ ಮುಂದೆ ಅವಕಾಶ ಸಿಕ್ಕದ ಭಜನೆಗೆ ಬಂದ್ಬಿಡ್ಬೇಕು. ಗೊತ್ತಿಲ್ಲ ನಾ ಮುಂಜಾನೆ ಏನಾಗ್ತದೆ, ನಾ ಶಿವರಾತ್ರಿ ಭಜನೆ ಅಲ್ರಿ ಹೋದ್ರಾತ, ಯಾರಿಗೂ ಗೊತ್ತು ನೀನ ಶಿವ ಅಂದ್ರ. ಒಬ್ರು ಸತ್ಪುರುಷ ಹೇಳಿದ್ ಮಾತದ, ಏನ್ ಭಜನೆ ಮಾಡ್ಲಿಕ್ಕತ್ತೀವಲ್ಲ, ಇಲ್ಲಿ ಬಂದಿವಲ್ಲ, ನಮ್ಮ ಅಂತಿಮ ಭಜನೆ ಅಂತ ತಿಳ್ಕೊಂಡು ಮಾಡ್ಬೇಕಂತಿದ್ದ. ಏನ್ ಮಾಡ್ಬೇಕಿದ್ರ ಏನ್ರಿ, ಯಾಕೆ ಹೇಳಿದ್ರ ಹಂಗ? ಅವರು ಜೀವನದ ಅನಿಶ್ಚಿತೆಯನ್ನ ಕಂಡಂತ ಸತ್ಪುರುಷರು ಹೇಳ್ತಾರ, ಇದು ಯಾವಾಗ ನಿಂತು ಹೋಗ್ತದ, ಕ್ಷಣಕಾಲದೊಳಗೆ ನಿಂತು ಹೋಗುವಂತ ಈ ಒಂದು ವ್ಯವಸ್ಥೆಯನ್ನ ಯಾವಾಗ ಭಗವಂತ ನಿಂದಿರ್ತಾನ, ಗಾಡಿ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ಏನ್ ಮಾಡೋದು ನಾವು ಅವಕಾಶವನ್ನ. ಅದಕ್ಕೆ ನಾಳೆ ಗುಡಿಯೊಳಗ ನಾಡದ ಭಜನೆ 22ನೇ ತಾರೀಕಿಗೆ 1 ದಿವಸದ ಅಖಂಡ ವೀಣಾ 1 ದಿವಸದ ಸತ್ಸಂಗದ, ಬೆಳಗ್ಗೆ ಕಾಕಡಾರತಿಯಿಂದ ಸಂಜಿತನ. ಅದಕ್ಕೆಲ್ಲರೂ ಆ ಕಾರ್ಯಕ್ರಮದೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಎಲ್ಲರೂ ಪಾಲ್ಗೊಳ್ಳಬೇಕಂತ ಎಲ್ಲರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸದ್ಗುರುನಾಥ ಮಹಾರಾಜ್ ಕಿ